ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ, ವಾಕ್ಯದ ಭಾಗಕ್ಕೆ ನಾವೀಗ ಬಂದಿದ್ದೀವಿ. ಪ್ರಾರ್ಥನೆ ಮುಗಿಸಿ, ಆರಾಧನೆ ಮುಗಿಸಿ, ನಮ್ಮ ಮಗಳು ಶೋಭನಿಗೋಸ್ಕರ, ಬೆಂಗಳೂರಿಂದ ಬಂದಿರತಕ್ಕಂಥ ಶೋಭನಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಈಗ ನಾವು ವಚನದ ಭಾಗಕ್ಕೆ ಬಂದಿದ್ದೀವಿ. ವಚನದ ಭಾಗಕ್ಕೆ ಬರುವಾಗ ದೇವರು ತಾನೇ ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳೋದ್ರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾವು ವಾಕ್ಯದ ಭಾಗವನ್ನು ನಾವು ನೋಡಿಕೊಳ್ಳೋದಾದರೆ ಪ್ರಿಯರೇ, ಇವತ್ತಿನ ಒಂದು ವಾಕ್ಯ ಏನಂತಂದರೆ, ಕ್ರಿಸ್ತನಲ್ಲಿ ನಾವು ಯಾರು? ಯಾರು? ಯೇಸುವಲ್ಲಿ ನಾವು ಯಾರು? ಈಗ ಯೇಸು ಸ್ವಾಮಿ ಹತ್ರ ಬಂದ ಮೇಲೆ ನಾವು ಯಾರು ಅಂತ ನಾವು ಗೊತ್ತಾಗಬೇಕಲ್ವ? ಸಾಮಾನ್ಯವಾಗಿ ಏನು ಹೇಳ್ತೀವಿ ಗೊತ್ತಾ, ನಾವು ದೇವ್ರ ಮಕ್ಕಳು, ಯೇಸು ಸ್ವಾಮಿ ಮಕ್ಕಳು, ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ, ಕ್ರಿಶ್ಚಿಯನ್ಸಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದೀರ ಅಂತ ಸುಮಾರು ಜನ ಕೇಳ್ತಾರೆ. ಇಲ್ಲ, ಕ್ರಿಶ್ಚಿಯನ್ಸಾಗಿ ಯಾರೂ ಕನ್ವರ್ಟ್ ಆಗಿಲ್ಲ. ನಾನೇ ಫಸ್ಟ್ ಆಫ್ ಆಲ್ ಆಗಿಲ್ಲ. ನಾವು ಮತಾಂತರ ಹೊಂದಿಲ್ಲ. ನಾವು ಕ್ರಿಸ್ತನನ್ನು ಹಿಂಬಾಲಿಸ್ತೀವಿ, ಆದರೆ ಕ್ರೈಸ್ತರಲ್ಲ. ನಮ್ಮ ಜಾತಿನೇ ನಮಗೆ ಅಲ್ವಾ? ಹಾಗಾದರೆ ಜಾತಿಯಿಂದ ಕ್ರೈಸ್ತರಾಗೋದು ಬೇಡಿ. ಚರ್ಚಿಗೆ ಹೋಗ್ತಾ ಇದ್ದೀನಿ ತಗೊಂಡು ಕ್ರೈಸ್ತರಾಗೋದು ಬೇಡ. ಕ್ರಿಸ್ತನು ಹೇಳಿದಂಥ ದಾರಿಯಲ್ಲಿ ನಡೆದು ನಾವು ಕ್ರೈಸ್ತರಾಗುವ. ಹಲ್ಲೆಲೂಯಾ. ಕ್ರಿಸ್ತನು ಹೇಳಿದಂಥ ದಾರಿಯಲ್ಲಿ ನಡೆದು ನಾವು ಕ್ರೈಸ್ತರಾಗಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಕ್ರಿಸ್ತನಲ್ಲಿ ನಾವು ಯಾರು ನೋಡೋದೇ ಆದರೆ ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ ಓದಪ್ಪ. 12ನೇ ವಾಕ್ಯ ಓದಪ್ಪ. 1ನೇ ಅಧ್ಯಾಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಓದಪ್ಪ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಮೊದಲನೇದಾಗಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೆ ತಕ್ಷಣವೇ ನೀವು ದೇವರ ಮಕ್ಕಳಾಗ್ತೀರಂತೆ. ನೀವು ದೀಕ್ಷಾ ಸ್ನಾನ ಹೊಂದೋದ್ರ ಮೂಲಕ ದೇವರ ಮಕ್ಕಳಾಗೋದಿಲ್ಲ. ಚರ್ಚಿಗೆ ಬರೋದ್ರಿಂದ ದೇವ್ರ ಮಕ್ಕಳಲ್ಲ. ನೀವು ಯಾವಾಗ ದೇವ್ರ ಮಕ್ಕಳಾಗ್ತೀರ ಗೊತ್ತಾ? ಯೇಸು ಸ್ವಾಮಿ, ಮೊಬೈಲ್ ಆಫ್ ಮಾಡಿ, ಯೇಸು ಸ್ವಾಮಿ ಸತ್ತು 3ನೇ ದಿವಸ ಎದ್ದು ಬಂದರು, ನನಗೆ ರಕ್ಷಕನು ಒಡೆಯನಾಗಿ ಬಂದರು ಅಂತ ನೀವು ಯಾವಾಗ ನಂಬ್ತೀರೋ ಆವಾಗ ನೀವು ದೇವರ ಮಕ್ಕಳಾಗ್ತೀರ. ಆಮೇನ್, ಹಲ್ಲೆಲೂಯಾ. ಯಾರ್ಯಾರು ಆತನನ್ನು ಅಂಗೀಕರಿಸಿರೋ, ಯೇಸಪ್ಪನೇ ನನಗೆ ರಕ್ಷಕ ಒಡೆಯ ಅಂತ ಹೇಳಿ ನಂಬ್ತೀರೋ, ಹಾಗಾದರೆ ನೀವು ಯಾರಾಗಿದ್ದೀರಿ? ಈಗ ದೇವರ ಮಕ್ಕಳಾಗಿದ್ದೀವಿ. ಯಾರಾಗಿದ್ದೀರಾ? ದೇವರ ಮಕ್ಕಳಾಗಿದ್ದೀರಾ. ಇಲ್ಲಿ ಯಾರ್ಯಾರು ಆತನನ್ನು ಅಂಗೀಕರಿಸಲು, ಆತನ ನಂಬಿಕೆ, ಏನು ನಂಬಿಕೆ ಇರ್ತೀರಾ? ಏಸಪ್ಪ ನಮಗೋಸ್ಕರ ದೇವರಾಗಿದ್ದರು, ಭೂಮಿಗೆ ಬಂದು ನಮ್ಮ ಥರನೇ ಮನುಷ್ಯನಾಗಿ ಇದ್ದು ಸತ್ತು, ನಮಗೋಸ್ಕರ ಸತ್ತು 3ನೇ ದಿವಸ ಅವರನ್ನು ತಂದೆಯಾದ ದೇವರು ಪವಿತ್ರಾತ್ಮನಿಂದ ಎಬ್ಬಿಸಿದ್ರಂತ ಯಾವಾಗ ನಂಬ್ತೀರೋ ಆವಾಗಲೇ ನೀವು ಯೇಸು ಸ್ವಾಮಿ ಮಕ್ಕಳಾಗ್ಬಿಟ್ಟಿದ್ದೀರಾ. ಇವತ್ತು ಚರ್ಚಿಗೆ ಬರೋದೇನೆ ತುಂಬ ಜನ ಇದ್ದಾರೆ, ಆದರೂ ಅವರು ಯೇಸು ಸ್ವಾಮಿ ದೊಡ್ಡ ಭಕ್ತರಾಗಿದ್ದಾರೆ. ಗಂಡ ಬರ್ಲಿಕ್ಕೆ ಬಿಡೋದಿಲ್ಲ, ಮಕ್ಕಳು ಬರ್ಲಿಕ್ಕೆ ಬಿಡೋದಿಲ್ಲ, ಹೆಂಡತಿ ಬರ್ಲಿಕ್ಕೆ ಬಿಡೋದಿಲ್ಲ, ಊರವರು ಚರ್ಚಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದರೂ ಹೃದಯದಲ್ಲಿ ನಂಬಿ ದೇವರ ಮಕ್ಕಳಾಗಿರೋ ತುಂಬ ಜನ ಇದ್ದಾರೆ. ಚರ್ಚಿಗೆ ಬಂದವರು ಮಾತ್ರ ಅಲ್ಲ ಪ್ರಿಯರೇ, ನೀವು ಯೇಸು ಕ್ರಿಸ್ತ ನನಗೆ ರಕ್ಷಕ ಒಡೆಯ, ನನಗೋಸ್ಕರ ಸತ್ತು 3 ದಿವಸ ಎದ್ದು ಬಂದು ಇವತ್ತು ನನಗೆ ದೇವರಾಗಿದ್ದಾರೆ ಅಂತ ನೀವು ನಂಬ್ತೀರಾ, ಕ್ಷಣದಲ್ಲಿ ನೀವು ದೇವರ ಮಕ್ಕಳಾಗ್ಬಿಡ್ರಿ. ಹಾಗಾದರೆ ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ, ನಾನು ಇವತ್ತಿಂದ ದೇವರ ಮಗ ಮತ್ತು ಮಗಳಾಗಿದ್ದೀನಿ ಅಂತ ಕೈ ಕೊಟ್ಕೊಂಡು ಹೇಳಿ. ಹಲ್ಲೆಲೂಯಾ. ಜೋರಾಗಿ ಹೇಳಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಸಾಮಾನ್ಯದವಳಲ್ಲ, ನಾನು ದೇವರ ಮಗಳು, ದೇವರ ಮಗ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಗ ಸೈತಾನ ಬಂದು ಹೇಳ್ತಾನೆ, ಕೇಳಿ, ಆಗ ಸೈತಾನ ಬಂದು ಹೇಳ್ತಾನೆ, ಓ ನೀ ದೊಡ್ಡ ದೇವ್ರ ಮಗಳು, ಓ ನೀನು ಮಾಡಿರೋ ಪಾಪ ಎಲ್ಲ ಮಾಡ್ತಿದ್ಯಾ, ನೀ ಎಲ್ಲ ಪಾಪ ಮಾಡಿಲ್ವಾ, ನೀನು ಅದಂಗೆ ದೇವ್ರ ಮಕ್ಕಳಾಗ್ಬಿಡ್ತೀಯಾ, ನೀನು ಅದಕ್ಕೆ ದೇವ್ರ ಮಗಳಾಗ್ಬಿಡ್ತೀಯ ಅಂತ ಕೇಳ್ಬೋದು. ಆವಾಗ ನೀನು ಹೇಳಬೇಕು, ಇಲ್ಲ ನಾನು ನಿಜವಾಗಿಯೂ ದೇವರ ಮಗಳಾಗಿದ್ದೀನಿ, ಯೇಸು ಸ್ವಾಮಿ ಜೊತೆಯಲ್ಲಿ ನಾನು ಕ್ಷಮಾಪಣೆಯನ್ನು ಹೊಂದಿದ್ದೀನಿ ಅಂತ ನೀವು ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇನು ಹೇಳಬೇಕು? ನಾನು ಕ್ಷಮಾಪಣೆ ಹೊಂದಿದ್ದೀನಿ ಅಂತ ಹೇಳಬೇಕು. ಹೆಂಗೆ? ಹಾಗಾದರೆ ಎಫೆಸ 1:7 ತೆಗೀರಿ, ಇದ್ರ ಓದಿ. ನೀಲಿ 1 ನಿಮಿಷ. ಓದಪ್ಪ.
ಹೇಳು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವು. ನೋಡಿ, ಇಲ್ಲಿ ಈತನು ನಮಗೋಸ್ಕರ ರಕ್ತವನ್ನು ಸುರಿಸಿ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಹಾಗಾದರೆ ನೀನು ಇವತ್ತು ಎದೆ ತಟ್ಕೊಂಡು ಹೇಳು, ನಾನು ಅಪರಾಧಿ ಅಲ್ಲ, ನಾನು ಪಾಪಿ ಅಲ್ಲ, ನಾನು ನನ್ನ ಕೈಯಿಂದ ತಪ್ಪುಗಳು ನಡೆದೋದ್ರು ಕೂಡ ನಾನು ಏಸಪ್ಪ ನನ್ನ ಕ್ಷಮಿಸು ಅಂತ ಕೇಳಿ ಆ ತಪ್ಪನ್ನ ಬಿಟ್ಟ ತಕ್ಷಣನೇ ನೀನು ಪರಿಶುದ್ಧಳಾಗ್ಬಿಟ್ಟೆ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ಯಾವಾಗ ನೀನು ಹೇಳಬೇಕು, ಅಪ್ಪ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಿಜ, ತಪ್ಪು ಮಾಡಿದ ತಕ್ಷಣ ನಾನು ತಿದ್ಕೊಳ್ತೀನಿ, ನಾನು ದೇವ್ರಿಗೆ ಒಪ್ಪಿಸ್ತೀನಿ, ದೇವರೇ ನನ್ನ ಕಾಪಾಡು ಅಂತ ಕೇಳ್ತೀನಿ. ಕೇಳಿದ ತಕ್ಷಣ ನಾನು ಪರಿಶುದ್ಧ ಆಗ್ಬಿಟ್ಟೆ ನೀವು ಹೇಳಬೇಕು. ಹಾಗಾದರೆ ನೀನು ಇವತ್ತು ದೇವರ ಮಗಳು ಸಾಕ್ಷಿ ಗೊತ್ತಾ? ಯೇಸು ಸ್ವಾಮಿ ನಿನ್ನ ರಕ್ತದಿಂದ ಕೊಂಡುಕೊಂಡಿದ್ದಾರೆ. ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿ ನಿನ್ನ ಪಾಪ ಅಪರಾಧಗಳನ್ನು ಕ್ಷಮಿಸಿ ಇವತ್ತು ನಿನ್ನ ದೇವರ ಮಗಳು ಮಗನ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ನಿನ್ನ ಒಳ್ಳೆತನದಿಂದ ದೇವರು ನಿನ್ನ ರಕ್ಷಣೆ ಹೊಂದಲಿಲ್ಲ, ಒಳ್ಳೆತನದಿಂದ ನೀನು ಕ್ಷಮಾಪಣೆ ಕೊಡಲಿಲ್ಲ, ನೀನು ಪಾಪಿ ಆಗಿದ್ದರೂ ಕೂಡ ನಿನ್ನನ್ನು ಕ್ಷಮಿಸಿದ್ರು. ಆದರೆ ಪಾಪಿಗಳನ್ನು ಯೇಸು ಪ್ರೀತಿ ಮಾಡಿದ್ರು, ಆದರೆ ಪಾಪನ ದ್ವೇಷ ಮಾಡ್ತಿದ್ದಾರೆ. ನೀವು ಮಾಡಿದ ಪಾಪ ದೇವರಿಗೆ ನಿಜ ಕೋಪ. ಗೊತ್ತಾಯ್ತು? ನೀವು ಮಾಡೋ ಪಾಪ ದೇವರಿಗೆ ಕೋಪ. ಅದೇ ಪಾಪಿಗಳನ್ನು ಪ್ರೀತಿಸಿದ್ರು, ಆದರೆ ಅವ್ರು ಮಾಡೋ ಪಾಪನ ದ್ವೇಷಿಸ್ತಾರೆ. ಹಾಗಾದರೆ ಕ್ರಿಸ್ತನಲ್ಲಿ ಬಂದಮೇಲೆ ನಾನು ಇನ್ನು ಮುಂದಕ್ಕೆ ಪಾಪ ಮಾಡೋದಿಲ್ಲ ಅಂತೇಳಿ ನಿಮ್ಮನ್ನು ದಿನನಿತ್ಯ ಕ್ಷಮಿಸ್ತಾ ಬರ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನೀವು ಹೇಳಬೇಕು, ಸೈತಾನ ಬಂದಿರ್ತಾನೆ, ನೀನು ದೊಡ್ಡ ದೇವ್ರ ಮಗಳ, ನೀನು ಮೊದಲು ಮಾಡಿದಲ್ಲ ಮರ್ತುಬಿಟ್ಟ, ನೀ ಕಾಲೇಜಲ್ಲಿ ಅವನ ಜೊತೆಲಿ ಹಿಂಗೆ ಮಾಡಿದೆ, ನೀನು ಇವನ ಜೊತೆಲಿ ಹಿಂಗೆ ಮಾಡಿದೆ, ನೀನು ಆಟ ಹೋಗೋ, ನನ್ನ ಏಸಪ್ಪ ಕ್ಷಮಿಸಿ ಆಯಿತು, ಹೋಗಿ ಸೈತಾನನೇ ಏಸಪ್ಪ ಕ್ಷಮಿಸಿ ಆಯ್ತು ಅಂತ ಹೇಳಿ ನೋಡೋಣಾಗಿದ್ರೆ, ನಾನು ಏನೇ ತಪ್ಪು ಮಾಡಿದ್ರು, ಏನೇ ಪಾಪ ಮಾಡಿದ್ರು, ಈಗೆಲ್ಲ ಬಿಟ್ಟುಬಿಟ್ಟಿದ್ದೀನಿ, ಏಸಪ್ಪ ನನ್ನ ಕ್ಷಮಿಸಿ ಆಯ್ತು ಅಂತ ಬಾಯ್ಬಿಟ್ಟು ಹೇಳಿ ನೋಡೋಣ. ಹೇಳಿ ಹೇಳಿ, ನಾನು ಏನೇ ತಪ್ಪು ಮಾಡಿದ್ರು, ಏನೇ ಪಾಪ ಮಾಡಿದ್ರು, ನನ್ನನ್ನು ಯೇಸುವಿನ ರಕ್ತ ತೊಳೆದಿದೆ, ನಾನು ಶುದ್ಧೀಕರಣವಾಗಿದ್ದೀನಿ, ನನ್ನ ಪಾಪವನ್ನು ಯೇಸು ಸ್ವಾಮಿಗೋಸ್ಕರ ಬಿಟ್ಬಿಟ್ಟಿದ್ದೀನಿ, ನಾನು ಯೇಸು ಸ್ವಾಮಿಯ ರಕ್ತದ ಮೂಲಕ ಕ್ಷಮೆ ಹೊಂದಿ ನಾನು ಸರ್ವಶಕ್ತನಾದ ದೇವರ ಬಳಿಗೆ ಹೋಗ್ತಾ ಇದ್ದೀನಿ. ಆಮೇನ್ ಆಮೇನ್ ಆಮೇನ್. ತಪ್ಪು ಆಗೋಗ್ತದೆ, ತಪ್ಪು ಆದ ತಕ್ಷಣ ದೇವರನ್ನ ಕ್ಷಮೆ ಕೇಳ್ಕೊಳ್ಳಿ. ಕೇಳ್ತೀರಾ? ಅಲ್ಲಿಂದ ಬಿಡ್ಬೇಕು ಮಾತ್ರ ತಪ್ಪನ, ಪಾಪಕ್ಕೆ ಲೈಸೆನ್ಸ್ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಒಂದನೇದಾಗಿ ಯಾರಾಗಿದ್ರೆ ನೀವು ದೇವರ ಮಕ್ಕಳಾಗಿದ್ರೆ, ಹೆಂಗೆ? ಆತನನ್ನು ಅಂಗೀಕರಿಸಿದ ಮೇಲೆ, ಆತನ ಅಂಗೀಕರಿಸಿ ಆತನ ಹೆಸರಲ್ಲಿ ನಂಬಿಕೆ ಇಟ್ಟ ಮೇಲೆ ದೇವ್ರ ಮಕ್ಕಳಾಗಿದ್ದೀರಾ. ಎರಡನೇದಾಗಿ ಈಗ ನೀವು ಪಾಪದಿಂದ ಬಿಡುಗಡೆ ಹೊಂದಿ ಕ್ಷಮಾಪಣೆ ಹೊಂದಿರತಕ್ಕಂಥ ಮಕ್ಕಳಾಗಿದ್ದೀರಾ. ಕ್ರಿಸ್ತನಲ್ಲಿ ನೀವು ಕ್ಷಮಾಪಣೆ ಹೊಂದಿರೋ ಮಕ್ಕಳು ನಿಮ್ಮ ಸೈತಾನ ಬಂದು ಕೇಳೋದು ಕೇರ್ ಮಾಡಕ್ಕೆ ಹೋಗ್ಬೇಡಿ. ಸೈತಾನ ಬಂದು ಹೇಳೋದಿಲ್ಲ, ಸೈತಾನ ಥರದಲ್ಲಿ ಬಂದು ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ, ಓ ಭಾಳ ಬಾಡ್ದಿದ್ದಿಲ್ಲ, ನೀನೇನು ಮಾಡಿದ್ದಲ್ಲ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಹೋಗೋ, ಯೇಸು ಸ್ವಾಮಿ ನನ್ನ ಕ್ಷಮಿಸಿ ಆಯಿತು. ಹಲ್ಲೆಲೂಯಾ. ಹಂಗೆ ಪಾಪ ಮಾಡ್ಬಿಟ್ಟು ಯೇಸು ಕ್ಷಮಿಸ್ತಾ ಇದ್ದು ಪುನಃ ಪುನಃ ಮಂಡಿಕಲ್ ಹೊರಬೇಡಿ, ಅದು ತಪ್ಪು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೀರ್ತನೆ 99:1. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವ ಆತನು ಆಳುತ್ತಾನೆ. ಭೂಮಿಯು ಕಂಪಿಸಲಿ. ಚಿಯೋನಿನಲ್ಲಿರುವ ಯೆಹೋವನು ದೊಡ್ಡವನು, ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತವನು. ಸಾಕು ಸಾಕು. ಚಿಯೋನಿನಲ್ಲಿರುವ ದೇವರು ದೊಡ್ಡವನು. ನಮ್ಮ ದೇವರು ಯಾರು? ದೊಡ್ಡ ದೇವರ ಮಕ್ಕಳು ಕಂಡ್ರೆ ನಾವು. ಯಾರು ಮಕ್ಕಳು? ದೊಡ್ಡ ದೇವರ ಮಕ್ಕಳು. ದೇವರು ದೊಡ್ಡವನು, ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನಾದ ದೇವರು. ಇಂಥ ದೇವ್ರ ಮಕ್ಕಳು ಕಂಡ್ರೆ ನೀವು ಯಾರು ಗೊತ್ತಾ? ನೀವು ದೊಡ್ಡ ದೇವ್ರ ಮಕ್ಕಳು ಕಂಡ್ರಿ. ಈ ಪ್ರಪಂಚದಲ್ಲಿ ಯೇಸು ಸ್ವಾಮಿ ಇಲ್ಲದಿರುವಂಥ ಜಾಗ ಎಲ್ಲೂ ಇಲ್ಲ ಕಣ್ರಿ. ಯೇಸು ಸ್ವಾಮಿ ನಮ್ಮ ದೇವರು ಇಲ್ಲದಿರುವಂಥ ಜಾಗ ಎಲ್ಲೂ ಇಲ್ಲ. ಮುಸ್ಲಿಂ ಕಂಟ್ರಲ್ಲಿದ್ದಾರೆ, ನಮ್ಮ ಇಂಡಿಯಾದಲ್ಲಿದ್ದಾರೆ, ಎಲ್ಲ ಕಡೆಯಲ್ಲಿದ್ದಾರೆ.
ಇಡೀ ಪ್ರಪಂಚದ ಒಂದು ಮೂಲೆನೂ ಬಾಕಿ ಇಲ್ಲ, ಎಲ್ಲ ಕಡೆಯಲ್ಲಿ ಯೇಸುವಿನ ನಾಮ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಾಮ ಇಲ್ಲ ಕಣ್ರಿ, ಅರ್ಥ ಮಾಡ್ಕೊಳ್ರಿ. ದೇವರು ರಾಜ್ಯದ ಇಡೀ ಅಧಿಕಾರ ಅವ್ರ ಕೈಲಿದೆ, ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಜನಾಂಗಗಳು ನಡುಗುತ್ತಾ ಬರಬೇಕು ಆಲಯಕ್ಕೆ. ಅಪ್ಪ ಕರ್ತನೇ, ನಂದು ತಪ್ಪಾಗೋಯ್ತಪ್ಪ, ನನ್ನ ಕ್ಷಮಿಸಪ್ಪ, ನಾನು ಇನ್ನು ಮುಂದಕ್ಕೆ ನಿನ್ನ ಮಗಳಾಗ್ತೀನಿ, ಮಗನಾಗ್ತೀನಿ, ನಾನು ನಡುಗುತ್ತಾ ಬರ್ಬೇಕಂತೆ. ಹಾಗಾದ್ರೆ ಸಿಯೋನಿನಲ್ಲಿರುವ ದೇವರು ಯಾರು? ಕೇಳಿಸ್ತಾ ಇಲ್ಲ? ಅಂತ ದೊಡ್ಡ ದೇವರಿಗೆ ನೀವ್ಯಾರು? ಯಾರು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ಇಬ್ರಿಯ 3:14 ಓದಿ. ಇದ್ರಲ್ಲಿ ಏನು ಬರ್ದೆ ನೋಡಿ, 3:14 ನೀವು ಯಾರಾಗಿದ್ದೀರಾ ಅಂತೇಳಿ. ಓದಿ. ಮೊದಲಿಂದಲೂ ಭರವಸೆಯನ್ನು ಅಂತ್ಯವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷದಲ್ಲಿ ಕ್ರಿಸ್ತನಲ್ಲಿ ಪಾಲುಗಾರ ಆಗಿದ್ದೀರಾ. ನೀವು ಯಾರಾಗಿದ್ದೀರಾ ಗೊತ್ತಾ? ಕ್ರಿಸ್ತನ ಜೊತೆಲೆ ಪಾಲುದಾರರಾಗಿದ್ದೀರಾ ಕಣ್ರಿ. ಯಾರ ಜೊತೆ ಪಾಲುದಾರರಾಗಿದ್ದೀರಾ? ಒಂದು ನಿಮಿಷ ಅರ್ಥ ಮಾಡ್ಕೊಳ್ರಿ. ನಿನ್ನ ಗಂಡ ನಿನಗೆ ಪಾರ್ಟ್ನರ್ ಆಗಿದ್ದ, ನಿನ್ನ ಹೆಂಡತಿ ನಿನಗೆ ಪಾರ್ಟ್ನರ್ ಆಗಿದ್ರು, ನಿನ್ನ ಮಕ್ಕಳು ನಿನಗೆ ಪಾರ್ಟ್ನರ್ ಆಗಿದ್ರು. ಇವತ್ತಿನಿಂದ ಯೇಸು ಸ್ವಾಮಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬಂದಿದ್ದಾರೆ ಕಣ್ರಿ. ಇವತ್ತಿಂದ ಯೇಸು ಸ್ವಾಮಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಇವತ್ತಿಂದ ಒಬ್ಬ ಎಕ್ಸ್ಟ್ರಾ ಜನ ನಿಮ್ಮ ಸಂಸಾರಕ್ಕೆ ಬಂದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಮನೆಗೆ ಯಾರು ಒಬ್ಬರು ಬಂದ್ರು? ಯೇಸು ಸ್ವಾಮಿ ನಿಮ್ಮ ಮನೆಗೆ ಪಾರ್ಟ್ನರ್ ಆಗಿ ಬಂದ್ರು. ನೀವು ಕ್ರಿಸ್ತನ ಜೊತೆ ಪಾರ್ಟ್ನರ್ ಆಗಿದ್ದೀರಾ ಕಣ್ರಿ. ಇನ್ನು ಮುಂದಕ್ಕೆ ನಿನ್ನ ಗಂಡರ ಜೊತೆ ಪಾರ್ಟ್ನರ್ ಆಗಿರ್ಬೋದು, ಹೆಂಡತಿ ಜೊತೆ ಪಾರ್ಟ್ನರ್, ಫ್ರೆಂಡ್ಸ್ಗಳ ಜೊತೆ ಪಾರ್ಟ್ನರ್ ಆಗಿರ್ಬೋದು, ಅವರೆಲ್ಲ ಕೈ ಕೊಟ್ಟಿರ್ಬೋದು. ಆದರೆ ಯೇಸು ಕ್ರಿಸ್ತ ಸದಾ ನಿಮ್ಮನ್ನ ಕೈ ಹಿಡಿದು ಕಾಪಾಡುವಂತ ಪಾರ್ಟ್ನರ್ ಕಣ್ರಿ. ನಿಮ್ಮ ಜೊತೆ ಪಾಲುದಾರರಾಗಿ ಬಂದಿದ್ದಾರೆ. ಆಮೇಲೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಯೋಹಾನ 15:15 ಓದಿ. ಯೋಹಾನ 15:15 ಒಂದು ನಿಮಿಷ. ಯೋಹಾನ 15:15 ಓದಿ. ನಿಲ್ಲಿ. 14:15. ಯೋಹಾನ 15ನೇ ಅಧ್ಯಾಯ 14:15 ಓದಿ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಅನ್ನುವುದಿಲ್ಲ. ಸಾಕು ಸಾಕು ಸಾಕು. ನೀವು ಇಲ್ಲಿಯವರೆಗೂ ಕೂಡ ಆಳುಗಳ ಥರ ಆಗಿದ್ರಿ. ಎದುರ್ಕೊಂಡು ಚರ್ಚೆಗೆ ಬರ್ತಾ ಇದ್ರಿ. ಇವತ್ತು ಯೇಸು ಸ್ವಾಮಿ ಹೇಳ್ತಾರೆ, ಕ್ರಿಸ್ತನಲ್ಲಿ ನೀವು ದೇವರ ಸ್ನೇಹಿತರಾಗಿದ್ದೀರಾ ಕಣ್ರಿ. ಆದರೆ ಒಂದು ಕಂಡೀಷನ್ ಇದೆ, ನಾನು ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನಡೆದ್ರೆ ಮಾತ್ರ ನೀವು ಸ್ನೇಹಿತರು. ಈಗ ನಿಮ್ಮ ಮನೆಗೆ ಒಬ್ಬ ಕುಡ್ಕ ದಿನ ಬಂದ್ಬಿಟ್ಟು ಮನೇಲಿ ಊಟ ಮಾಡಕ್ಕೆ ಬಂದ್ರೆ ನೀವು 1 ದಿವಸ 2 ದಿವಸ ಕಳೆದ ಮೇಲೆ 3 ದಿವಸ ಏನು ಗೊತ್ತಾ, ನೀನು ಕುಡ್ಕೊಂಡು ಬಂದರೆ ನಮ್ಮ ಮನೆ ಬರಬೇಡ, ಜಗಳ ಆಡ್ಕೊಂಡು ಬರೋದ್ರೆ ಬರಬೇಡ. ನೀನು ಚೆನ್ನಾಗಿ ಬರ್ತೇವೆ, ದಿನ ಊಟ ಮಾಡ್ಕೊಂಡು ಹೋಗೋದಂತೀರ. ನಿಜ ತಾನೆ? ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಒಳ್ಳೆ ಸ್ನೇಹಿತ ಬೇಕಾದ್ರೆ ದೇವರಿಗೆ ಎಂಥ ಪರಿಶುದ್ಧವಾದ ಸ್ನೇಹಿತರು ಬೇಕು ನೋಡಿ. ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ನನ್ನ ಆಜ್ಞೆ ಪ್ರಕಾರ ನಡೆದ್ರೆ ನೀವ್ಯಾರಂತೆ? ಹಲೋ ಸ್ನೇಹಿತರು. ಪುನಃ ನೋಡಿ ಹೇಳಿ ಏನಾಯ್ತು ಅಂತ ಹೇಳಿ ಅದೊಂದು ಕಥೆ ಇದಲ್ಲ, ಹಂಗಾಗೈತೆ ನಿಮ್ಮ ಕಥೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಆಜ್ಞೆ ಪ್ರಕಾರ ನಡೆದ್ರೆ ನೀವು ಯಾರು? ಸ್ನೇಹಿತರು. ಯಾರು? ಸ್ನೇಹಿತರಾಗಿದ್ದೀರಾ. ಹಾಗಿದ್ರೆ ನಿಮ್ಮ ಪಾರ್ಟ್ನರ್ ಮಾತ್ರ ಅಲ್ಲ, ನಿಮ್ಮ ಬೆಸ್ಟ್ ಫ್ರೆಂಡ್ ಕೂಡ ಯೇಸು ಸ್ವಾಮಿ ಇವತ್ತಿಂದ ಆಗಿರಲಿ. ಅರ್ಥ ಆಗ್ತಿದ್ಯಾ? 1000 ಫ್ರೆಂಡ್ಸ್ಗಳಿರ್ಬೋದು ನಿಮಗೆ. ಗಂಡಸರಿಗಂತೂ ಜಾಸ್ತಿ ಇರ್ತಾರೆ ಫ್ರೆಂಡ್ಸ್ಗಳು. ಅರಳಿಕಟ್ಟಲ್ಲಿ ಫ್ರೆಂಡ್ಸು, ಬಾರಲ್ಲಿ ಫ್ರೆಂಡ್ಸು, ಕ್ಲಬ್ಬಲ್ಲಿ ಫ್ರೆಂಡ್ಸು, ರೋಡಲ್ಲಿ ಫ್ರೆಂಡ್ಸು. ಹೆಂಗಸರಿಗೆ ಯಾರು ಇರೋದಿಲ್ಲ. ಆದರೆ ಇವತ್ತು ತಿಳ್ಕೊಳ್ಳಿ, ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿ ಟಿವಿಲಿ ಬರೋ ಬಿಗ್ ಬಾಸ್ ಅಲ್ಲ. ಸೌಂಡ್ ಇಲ್ಲ. ಲಕ್ಷ್ಮೀ ಬಾರಮ್ಮ ಅಲ್ಲ. ನಿಮಗೆ ಯಾರು ಗೊತ್ತಾ ಬೆಸ್ಟ್ ಫ್ರೆಂಡ್?
ಯೇಸು ಸ್ವಾಮಿ ಆಗಿದ್ದಾರೆ. ನೀವು ನನ್ನ ಜೊತೆ ಹೇಳದಿದ್ರೆ ಪರವಾಗಿಲ್ಲ, ನಿಮ್ಮ ಕಷ್ಟ ಸುಖನ ಯೇಸು ಸ್ವಾಮಿ ಜೊತೆ ಹೇಳ್ಕೊಳ್ಳಿ. ಹೇಳ್ಕೊಂಡಾಗ ಆತನು ಫ್ರೆಂಡ್ ಲೆಕ್ಕದಲ್ಲಿ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ. ಹಾಗಾದ್ರೆ ಬೆಸ್ಟ್ ಫ್ರೆಂಡ್ ಒಂದ್ಸಲ ಕರಿತೀರಾ? ಬೆಸ್ಟ್ ಫ್ರೆಂಡ್ ಕರಿತೀರಾ? ಏಸಪ್ಪ, ನೀನು ನನ್ನ ಸ್ನೇಹಿತನಾಗಿ ಪಾಪ, ನಾನು ನಿನ್ನ ಮುಂದಕ್ಕೆ ನಿನ್ನ ಮಾತಿನ ಪ್ರಕಾರ, ನಿನ್ನ ಆಜ್ಞೆ ಪ್ರಕಾರ ನಡೀತೀನಪ್ಪ. ಆಮೇನ್, ಆಮೇನ್, ಆಮೇನ್. ಪ್ರೈಸ್. ಈ ಒಬ್ಬೊಬ್ಬರ ಮುಖ ಎಷ್ಟು ಕಳೆಯಾಗಿ ಕಾಣ್ತಾ ಇದ್ದಾರೆ. ಒಂದು ಕಡೆ ನೀವು ಯಾರಂತೆ ಮಕ್ಕಳಾಗಿದ್ದೀರಾ, ಇನ್ನೊಂದು ಕಡೆ ನೀವೇನಾಗಿದ್ದೀರಾ? ದೊಡ್ಡ ದೇವರ ಮಕ್ಕಳಾಗಿದ್ದೀರಾ. ಮೂರನೇದಾಗ ಏನಾಗಿದ್ದೀರಾ? ಕ್ಷಮಾಪಣೆ ಉಳ್ಳವರಾಗಿದ್ದೀರಾ. ನಾಲ್ಕನೇದಾಗ ಏನಾಗಿದ್ದೀರಾ? ದೇವ್ರ ಜೊತೆ ಪಾಲುದಾರರಾಗಿದ್ದೀರಾ. ಐದನೇದಾಗ ಏನಾಗಿದ್ದೀರಾ? ಸ್ನೇಹಿತರಾಗಿದ್ದೀರಾ. ಅವ್ವಾ, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಏಸಪ್ಪ ಅಂತೇಳಿ. ಅಯ್ಯೋ, ಪಕ್ಕದ ಮನೆ ಪಾರತಕ್ಕ ನನ್ನ ಬೆಸ್ಟ್ ಫ್ರೆಂಡ್ ಹೇಳ್ಬೇಡಿ. ಫಸ್ಟ್ ಫ್ರೆಂಡ್ ಏಸು, ನೆಕ್ಸ್ಟ್ ಫ್ರೆಂಡ್ ಪಾರತಕ್ಕ. ಅಲ್ಲಿಂದ ಗೋಪಾಲ, ಗೋವಿಂದ ಅವರೆಲ್ಲ ನೆಕ್ಸ್ಟ್ ಫ್ರೆಂಡ್ಗಳು. ಬೆಸ್ಟ್ ಫ್ರೆಂಡ್ ಆಗಿರೋ ಇವಾಗ ಕೇಳಿಸ್ತಾರೆ ನೋಡಿ, ಹೇಳಕ್ಕೆ ಬಾಯಿ ಬರ್ತಲ್ಲ. ಯಾಕಂದ್ರೆ ಏಸಪ್ಪ ಫ್ರೆಂಡ್ ಕಷ್ಟ. ಎಷ್ಟು ಫ್ರೆಂಡ್ ಆಗಿದ್ದವ್ರನ್ನೆಲ್ಲ ತೂದು ಕಾಲ್ ಕೆಳಗಡೆ ಇಟ್ಬಿಟ್ಟು ಏಸಪ್ಪ ಮುಂದಾಟ ಬಂದಿದ್ದೀನಿ. ಈಗಿರೋದ ಗೋಮಿನೂ ಇಲ್ಲ, ಪಾವಿನೂ ಇಲ್ಲ. ನಮ್ಗೆ ಯೇಸು ಸ್ವಾಮಿನೇ ನಮ್ಗೆ ಆಧಾರ. ಆಮೇನ್. ಯೇಸು ಸ್ವಾಮಿನೇ ಬೆಸ್ಟ್ ಫ್ರೆಂಡ್. ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೆಕ್ಸ್ಟ್ ನೋಡಿ, ಇಲ್ಲಿ 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡೋಣ. ನೋಡಿ, ಇಲ್ಲಿ 1ನೇ ಪೇತ್ರ 2:9 ಓದಿ. ನೀವಾದರೂ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನು ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ಒಂದು ನಿಮಿಷ. ನೀವು ಕತ್ತಲಲ್ಲಿದ್ದೀರಿ. ಈಗ ಯೇಸು ಸ್ವಾಮಿದು ಸುವಾರ್ತೆಯನ್ನು ಸಾರಲಿಕ್ಕೆ ನಿಮ್ಮನ್ನ ಏನು ಮಾಡಿದ್ರೆ ಗೊತ್ತಾ? 1ನೇದಾಗಿ ದೇವರಾದುಕೊಂಡ ಜನಾಂಗ. ನೀವ್ಯಾರು? ಅವ್ರು ಇವರೆಲ್ಲ ಸುಮ್ಮನೆ ನಿಮ್ಮನ್ನ ದೇವರೇ ಆದುಕೊಂಡು ಕರ್ಕೊಂಡ್ ಬಂದಿದೆ. ಲೋಕದಲ್ಲಿ ಎಷ್ಟೋ ಜನ ಇದಾರ, ದೇವ್ರ ಆಯ್ಕೆ ಮಾಡ್ಕೊಂಡ್ರ? ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು. ನಮ್ಮಪ್ಪ ಯಾರು? ರಾಜ. ನಮ್ಮಪ್ಪ ಯಾರು? ರಾಜರ ವಂಶಸ್ಥರು. ನೀವು ಯಾರಾಗಿದ್ದೀರಾ? ಕ್ರಿಸ್ತನಲ್ಲಿ ನೀವೇನಾಗಿದ್ದೀರಾ? ರಾಜ ವಂಶಸ್ಥರಾಗಿದ್ದೀರಾ. ಯಾರಾಗಿದ್ದೀರಾ? ತಮಾಷೆ ಆಟನೇನಮ್ಮ ನಿಮ್ಮ ಜೊತೆಲಿ? ತಮಾಷೆ ಆಟನೇನಪ್ಪ ನಿಮ್ಮ ಜೊತೆಲಿ? ನೀವು ಸಾಮಾನ್ಯದವರಲ್ಲ. ನಿಮ್ಮ ಅಪ್ಪ ಇಂಥವನೇ ಆಗಿರಲಿ, ನಿಮ್ಮ ಅವ್ವ ಇಂಥವನೇ ಆಗಿರಲಿ, ನಿನ್ನ ದೇವರ ರಾಜ ಅಲ್ಲ, ರಾಜಾದಿ ರಾಜ, ರಾಜನ ಮಕ್ಕಳು. ಯಾರಾಗಿದ್ದೀರಾ? ರಾಜ ವಂಶಸ್ಥರಾಗಿದ್ದೀರಾ. ಹಾಗಾದರೆ ನೀನು ರಾಜನ ಮಕ್ಕಳಿಗೆ ಏನು ಹೇಳ್ತಾರೆ? ರಾಣಿ ಮತ್ತೆ ರಾಜ ಆಗಿದ್ದಾರೆ. ಹಾಗಾದರೆ ಇಲ್ಲಿ ಯಾರು ಆವು ರಾಣಿಗಳಿಲ್ಲ, ಮಹಾರಾಣಿಗಳಿದ್ದೀರಾ. ಹಲ್ಲೆಲೂಯಾ. ಬರೀ ರಾಜ ಅಲ್ಲ, ನೀವು ಯುವರಾಜನಾಗಿದ್ದೀರಾ. ಪ್ರೈಸ್ ದಿ ಲಾರ್ಡ್. ರಾಜ ವಂಶಸ್ಥರಾಗಿ ನಿಮ್ಮನ್ನ ಕರೆದಿದ್ದಾರೆ. ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೀಸಲಾದ ಜನ. ನಿಮ್ಮನ್ನ ದೇವ್ರು ಏನ್ ಮಾಡಿದ್ರೆ ಗೊತ್ತಾ? ಲೋಕದಿಂದ ತೆಗೆದುಬಿಟ್ಟು ಆಯ್ಕೆ ಮಾಡಿ ಸೈಡ್ಗೆ ಇಟ್ಟಿದ್ದಾರೆ. ಈಗ ಈರುಳ್ಳಿ ಆಯ್ತು ನೋಡಿದೀರಾ? ಒಳ್ಳೆ ಈರುಳ್ಳಿನೇ ಬೇರೆ ಹೇಳ್ತಾರೆ, ಕೆಟ್ಟ ಈರುಳ್ಳಿನೇ ಬೇರೆ ಹೇಳ್ತಾರೆ. ಯಾಕೊತ್ತಾ? ಒಳ್ಳೆ ಈರುಳ್ಳಿನ ಕೆಟ್ಟ ಈರುಳ್ಳಿ ಪಕ್ಕದಲ್ಲಿ ಆ ಈರುಳ್ಳಿ ಕೊಡ್ತಾ ಬಿಡ್ತದೆ. ನಿಜ ಅಲ್ವಾ? ನಿಜ ಅಲ್ವಾ? ಕಿವು ದೇಸಿದ್ದೀರಾ? ನಿಜ ತಾನೆ? ಫುಲ್ ಹಾಳಾಗ್ಬಿಟ್ರೆ ತಿವು ದೇಸಿದ್ದೀರಾ. ಹಾಗೆ ಟೊಮೆಟೊನು ಹಂಗೇನೆ. ಒಳ್ಳೆ ಟೊಮೆಟೊನ ಬೇರೆ ಇರ್ತಾರೆ, ಕೆಟ್ಟ ಟೊಮೆಟೊ ಬೇರೆ ಇರ್ತಾರೆ. ಎರಡು ಒಟ್ಟಿಗೆ ಇದ್ಬಿಟ್ರೆ ಎಲ್ಲ ಕೊಳ್ತಾ ಬಿಡ್ತಲ್ಲ. ಹಾಗೇನೆ ಈ ಒಂದು ಕೆಟ್ಟ ಜನಾಂಗಗಳ ಮಧ್ಯದಿಂದ ನಿಮ್ಮನ್ನ ದೇವರು ಎತ್ತಿ ಇಟ್ಟು ಮೀಸಲಾದ ಜನಾಂಗ ಮಾಡಿದ್ದಾರೆ. ಸಾಮಾನ್ಯದವರಲ್ಲ ಪ್ರಿಯರೇ, ನೀವು ದೇವರಿಂದ ಮೀಸಲಾಗಿರುವಂತ ಜನ ಆಗಿದ್ದೀರಾ. ಅಲ್ಲಯ್ಯ, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಾಗಾದ್ರೆ ನೀವು ಯಾರಾಗಿದ್ದೀರಾ?
ದೇವರ ಸ್ವಂತ ಪ್ರಜೆ ಆಗಿದ್ದೀರಿ. ನೆಕ್ಸ್ಟ್ ಹೋದಪ್ಪ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದುವರಾಗಿದ್ದೀರಿ. ಮೊದಲು ನೀವು ವಾತ್ಸಲ್ಯನ ಹೊಂದಿರಲಿಲ್ಲ, ಪ್ರೀತಿನ ಹೊಂದಿರಲಿಲ್ಲ. ದೇವರ ಪ್ರೀತಿನ ಯಾಕೆ? ಪಾಪ ಮಾಡಿ ದೇವರ ಕೋಪಕ್ಕೆ ಗುರಿಯಾಗಿದ್ರಿ. ಆದರೆ ಇವತ್ತು ನಿಮ್ಮನ್ನ ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತವನ್ನ ಕೊಟ್ಟು ನಿಮ್ಮನ್ನ ಶುದ್ಧೀಕರಣ ಮಾಡಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ನೀವೀಗ ಬೇರೆ ಯಾರು ಅಲ್ಲ, ದೇವರ ಪ್ರಜೆಗಳು. ಭಾರತ ದೇಶದ ಪ್ರಜೆಗಳು ನೀವಾಗಿರ್ಬೋದು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಪರಲೋಕದ ಪ್ರಜೆಗಳು ನಾವು. ಅಲ್ಲಲ್ಲ, ಯಾರಾಗಿದ್ದೀವಿ? ಪರಲೋಕದ ಪ್ರಜೆಗಳು ನೀವಾಗಿದ್ದೀವಿ ಪ್ರಿಯರೇ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ, ಕ್ರಿಸ್ತನಲ್ಲಿ ನಾವು ಸಾಮಾನ್ಯ ಅಲ್ಲ, ನಾವು ಡೂಪ್ಲಿಕೇಟ್ ಅಲ್ಲ ಪ್ರಿಯರೇ. ನಾನು ನೀನು ಒರಿಜಿನಲ್ ಆಗಿದ್ದೀವಿ. ಅಲ್ಲಲ್ಲ, ಇಷ್ಟೆಲ್ಲ ನೀವು ರಾಜವಂಶಸ್ಥರು, ದೇವರ ಮಕ್ಕಳು, ನೀವು ದೇವರ ಸ್ನೇಹಿತರು, ಏನೆಲ್ಲ ಬಂತಾಗಲಿಂದ ಏನಲ್ಲ, ನೀವು ದೇವರ ಮಕ್ಕಳು, ದೇವರ ಸ್ನೇಹಿತರು, ದೇವರ ಪಾಲುಗಾರರು, ದೇವರಿಂದ ಕ್ಷಮಿಸಲ್ಪಟ್ಟಿದ್ದೀರಾ, ದೇವರಲ್ಲಿ ರಾಜವಂಶಸ್ಥರಾಗಿದ್ದೀರಾ, ದೇವರಲ್ಲಿ ಮೀಸಲ ಜನ ಆಗಿದ್ದೀರಾ, ದೇವರ ವಾತ್ಸಲ್ಯನ ಹೊಂದಿದ್ದೀರಾ ಅಂತ ಹೇಳಿದಾಗ ಸೈತಾನ ಬಂದು ಹೇಳ್ತಾನಂತೆ, ನಿನ್ನ ಇಷ್ಟೆಲ್ಲ ಮಾಡಿಬಿಡ್ತಾರ, ನೀನು ಇನ್ನೂ ಈ ಥರದ ಬುದ್ಧಿ ಬಿಟ್ಟಿಲ್ಲ, ಕೋಪನೇ ಕಡಿಮೆ ಮಾಡಿಲ್ಲ, ಇನ್ನೂ ಹೊಟ್ಟೆ ಕಿಚ್ಚು ಬರ್ತಾ ಇದೆಯಾ, ಇನ್ನೂ ಜಗಳ ಆಡ್ತಾ ಇದೆಯಾ ಅಂತ ಕೇಳಿದಾಗ ನೀವು ಆವಾಗ ಹೇಳಿ, ನಾನು ಯೇಸು ಸ್ವಾಮಿ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಹತ್ರ ಇರುವಂಥ ಎಲ್ಲ ಬಲಹೀನತೆಗಳನ್ನ ನೀನು ತೆಗೆದಾಕಪ್ಪ ಅಂತ ಕೇಳ್ತಾ ಇದ್ದೀನಿ ಅಂತೇಳಿ. ಇವತ್ತು ತುಂಬ ಜನ ಏನಾಗಿದೆ ಗೊತ್ತಾ, ಸೈತಾನ ಬಂದು ಡಿಸ್ಟರ್ಬ್ ಮಾಡ್ತಾನೆ. ಭಾಳ ಬೆಳಿಗ್ಗೆ ಎದ್ದ ತಕ್ಷಣ ಒಣಗ್ತೀಯ ಹಂಗೆ ಅಂತೇಳಿ. ಈ ಶರೀರ ಯಾವತ್ತೂ ರಕ್ಷಣೆ ಹೊಂದಿಲ್ಲ ಪ್ರಿಯರೇ. ನಮಗೆ ಆಟೋಮೆಟಿಕಾಗಿ ಕೋಪ ಬರ್ತದೆ. ಕೋಪನೇ ಬರೋದಿಲ್ಲ ಅಂದರೆ ಅವನು ದೊಡ್ಡ ಸುಳ್ಳುಗಾತ. ಕೋಪ ಬಂದ್ಬಿಡ್ತದೆ, ಜಗಳ ಬಂದ್ಬಿಡ್ತದೆ, ಬೈದು ಬಿಡ್ಬೇಕಂತ ಮನಸ್ಸು ಬರ್ತದೆ. ನೀನೊಬ್ಬ ಪಾಸ್ಟ್ರ, ನೀನೊಬ್ಬ ದೇವ್ರ ಮಗನ ಅಂತ ಸೈತಾನ ಕೇಳಿದಾಗ ನೀವು ಹೇಳಬೇಕು, ನನ್ನಲ್ಲೂ ವೀಕ್ನೆಸ್ ಇದೆ, ನನ್ನಲ್ಲೂ ಬಲಹೀನತೆ ಇದೆ. ಈಗ ಸುಮಾರು ಜನಕ್ಕೆ ಏನು ಗೊತ್ತಾ, ಡ್ರಿಂಕ್ಸ್ ಮಾಡ್ತಾರೆ ಪ್ರಿಯರೇ. ನಮ್ಮ ಚರ್ಚಲ್ಲೇ ನಾನು ನೋಡಿದ್ದೀನಿ, ಮೈಸೂರು ಚರ್ಚಲ್ಲಿ ನಾನು ನೋಡಿದ್ದೀನಿ. ಡ್ರಿಂಕ್ಸ್ ಮಾಡೋರು ನನ್ನ ಹತ್ರ ಬರ್ತಾರೆ, ಅಂಕಲ್ ನಾನು ಕುಡಿಯೋದನ್ನ ಬಿಡಬೇಕು ಅಂತ ಒದ್ದಾಡ್ತಿದ್ದೀನಿ, ಬಿಟ್ಟುಬಿಟ್ರೆ ನನಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ, ನಾನು ಏನು ಮಾಡಲಿ, ಏಸುಗೋಸ್ಕರ ನಾನು ಬಿಡಬೇಕು ಅಂತ ಆಸೆ ಇದೆ ಅಂತ ಕೇಳಿದಾಗ ನಾನು ಹೇಳ್ತೀನಿ, ಒಂದೇ ಸಲ ಬಿಡಬೇಡಪ್ಪ, ನಿಧಾನಕ್ಕೆ ಸ್ವಲ್ಪ 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 ಕಡಿಮೆ ಮಾಡಿ ಬಿಟ್ಬಿಡೋದು ಹೇಳ್ತೀನಿ. ಯಾಕತ್ತ ಅವನಿಗೆ ಏಸು ಮೇಲೆ ಆಸೆ ಇದೆ. ನಾವು ಏನು ಕೊಡ್ತಾ ನೋಡ್ತೀವಿ, ಅವನ ಮುಖ ನೋಡ್ತಾ ಇಲ್ಲ, ಅವನ ಕೈಲಿರೋ ಬಾಟ್ಲೇ ನೋಡ್ತಾ ಇದ್ದೀವಿ. ನಮ್ಮ ಬುದ್ಧಿನೇ ಅಂತದ್ದು. ವೈಟ್ ಶರ್ಟ್ ಹಾಕಿರ್ತೀನಿ ಬರೀರೆ, ಒಂದು ಚಿಕ್ಕದಾಗ ಒಂದು ಕಪ್ಪು ಚುಕ್ಕಿ ಬಿದ್ದುಬಿಟ್ರೆ ಕಪ್ಪು ಚುಕ್ಕಿನೇ ಜನ ನೋಡ್ತಾರೆ ಹೊರತು ವೈಟ್ ಶರ್ಟ್ನ ನೋಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ವೈಟ್ ಶರ್ಟ್ನ ಜನ ನೋಡೋದಿಲ್ಲ, ಕಪ್ಪು ಚುಕ್ಕಿನೇ ನೋಡ್ತಾರೆ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಬಲಹೀನತೆ ನನಗೆ ನಿನಗೆ ಎಲ್ಲರೂ ಕೂಡ ಇದೆ. ಆದರೆ ನಿಮ್ಮ ಬಲಹೀನತೆಗಳನ್ನು ದೇವ್ರಿಗೆ ಒಪ್ಪಿಸಿ. ಕೆಲವು ಜನಕ್ಕೆ ಏನು ಸಿಗರೆಟ್ ಹುಚ್ಚು, ಕೆಲವು ಜನಕ್ಕೆ ಮಧು ಅನ್ಸು ಪಾನ್ಪರಾಗಿ ತಿಂತಾರೆ, ಒಂದೇ ಸಲ ಬಿಡೋಕ್ಕಾಗೋದಿಲ್ಲ. ಆಗ ಅವರು ಪ್ರಾರ್ಥನೆ ಮಾಡಿ, ಅಪ್ಪ ನನ್ನ ಈ ಬಲಹೀನತೆ ಹೊರಗಡೆ ಕರ್ಕಪ್ಪ, ನನ್ನ ಮನಸ್ಸು ಸೇರಿಲ್ಲಪ್ಪ, ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇದೆ, ನನ್ನ ಬಾಯಿ ಸೇರಿಲ್ಲಪ್ಪ, ಕೆಟ್ಟದೇ ಮಾತು ಬಂದ್ಬಿಡ್ತದೆ, ಅಪ್ಪ ನನ್ನ ಕ್ಷಮಿಸಪ್ಪ ಅಂತ ದಿನ ನೀವು ಪ್ರಾರ್ಥನೆ ಮಾಡಿ ನನ್ನ ಬಲಹೀನತೆನ ತೆಗೆದಾಕಪ್ಪ ಅಂದರೆ ನನ್ನ ದೇವರು ಬಲಹೀನ ಸಮಯದಲ್ಲಿ ನಿನ್ನನ್ನು ಬಲಪಡಿಸುವಂಥ ದೇವರಾಗಿದ್ದಾರೆ. ಓದಿ 12:9 ಓದಿ. ಅದಕ್ಕಾತನು ನನ್ನ ಕೃಪೆಯು ನಿನಗೆ ಬೇಡ, ಅದಕ್ಕೆ 8 ಓದಿ. ಈ ಪೌಲ ಕೇಳ್ತಾನೆ ನನಗೆ ನನ್ನ ಹತ್ರ ಒಂದು ಪೀಡೆ ಇದೆ, ಅದು ಬಿಟ್ಟು ಹೋಗ್ಬೇಕು ಅಂತ ಕೇಳ್ತಾನೆ. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನು ಬೇಡಿಕೊಂಡನು. ಅದಕ್ಕಾತನು ನನ್ನ ಕೃಪೆಯು ನಿನಗೆ ಸಾಕು, ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗ್ತದೆ. ಇವತ್ತು ಸುಮಾರು ಜನ ದೊಡ್ಡ ದೊಡ್ಡ ಸೇವಕರಿದ್ದಾರೆ, ಅವರೆಲ್ಲ ಡ್ರಿಂಕ್ಸ್ ಮಾಡಿ ರೌಡಿಸಮ್ ಮಾಡಿ ಜೈಲಲ್ಲಿ ಹೋಗಿ ಕೂತು ಬಂದಿರೋರು ಯೇಸು ಸ್ವಾಮಿನ ಕಂಡ ಮೇಲೆ ಏಸಪ್ಪನೇ ರಕ್ಷಕ ಒಡೆ ಅಂತೇಳಿ ಅದನ್ನೆಲ್ಲ ಬಿಟ್ಬಿಟ್ಟು ಬಂದವರಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಎಷ್ಟೋ ಜನ ಪಾಸ್ಟರ್ಗಳು ಉದಾಹರಣೆ ತೆಗೆದುಕೊಂಡ್ರೆ ನಿಮ್ಮ ಪಾಸ್ಟರ್ ನಾನೇನೆ ಅನಸು ತಿಂತಾ ಇದೆ, ತಂಬಾಕು ತಿಂತಾ ಇದೆ, ಹೆಂಗೂ ಬಿಡೋಕ್ಕಾಗ್ತಾ ಇರಲಿಲ್ಲ, ಚರ್ಚ್ಗೆ ಬಂದ ಮೇಲೂ ತಿಂತಾ ಇದೆ ಕಣ್ರಿ. ಆದರೆ ನಾ ಕಣ್ಣೀರಾಗ್ತಾ ಇದೆ, ದೇವ್ರೇ ನಾನು ನಿನ್ನ ಹತ್ರ ಬಂದ ಮೇಲೂ ಈ ಮದ್ದು ತಂಬಾಕನ್ನ ಬಿಡೋಕ್ಕಾಗ್ತಾ ಇಲ್ಲಲ್ಲ. ಡ್ರಿಂಕ್ಸ್ ಮಾತ್ರ ನಾನು ಯೇಸು ಸ್ವಾಮಿ ಹತ್ರ ಬರೋದಕ್ಕಿಂತ ಮೊದಲೇ ಬಿಟ್ಬಿಟ್ಟಿದೆ. ಯೇಸು ಸ್ವಾಮಿ ಹತ್ರ ಬರೋದಕ್ಕಿಂತ ಮೊದಲೇ ನಾನು ಡ್ರಿಂಕ್ಸ್ ಬಿಟ್ಬಿಟ್ಟಿದೆ, ತಂಬಾಕು ಬಿಡೋಕ್ಕಾಗ್ತಾನೇ ಇರಲಿಲ್ಲ. ಕೊನೆಗೆ ದೇವರಾತ್ಮ ಒಂದು ದಿವಸ ಮುಟ್ಟಿದ್ರು, ಬಿಡುಗಡೆ ಕೊಟ್ಟಾದ್ಮೇಲೆ ಇವತ್ತು ನಮ್ಮನ್ನು ಸೇವಕರಾಗಿ ಅಭಿಷೇಕ ಮಾಡಿಲ್ವಾ? ನಾನು ಇದ್ದ ಜಾಗ ನೋಡ್ಬಿಟ್ರೆ ನಿಮ್ಗೆ ಭಾಳ ಇದು ಮಾಡ್ತಾರೆ. ಕ್ಲಬ್ಬಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಾರಲ್ಲಿ ಕೆಲಸ ಮಾಡ್ತಿದ್ದೆ, ಕೆಟ್ಟ ಹೊಲಸು ಜಾಗದಲ್ಲಿ ನನಗೆ ಕೆಲಸ ಸಿಕ್ಕಿರೋದು ಪ್ರಿಯರೇ.
ಆದರೆ ದೇವರು ಅದೆಲ್ಲದನ್ನ ತಪ್ಪಿಸ್ಬಿಟ್ಟು ಇವತ್ತು ನನಗೆ ಉತ್ತಮವಾದಂಥ ಕೆಲಸದಲ್ಲಿ ನಿಲ್ಲಿಗೆ ದೇವರು ಕೃಪೆ ಕೊಡಲಿಲ್ವಾ? ನೋಡಿ ಪ್ರಿಯರೇ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವೀಕ್ನೆಸ್ ಇದೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ನನ್ನ ಕೃಪೆ ನಿನ್ನ ಮೇಲೆ ಇದೆ, ನಾನು ನಿನ್ನ ಆ ಪಾಪದಿಂದ ಬಿಡಿಸ್ತೀನಿ, ನೀನು ಬಾ. ಅಯ್ಯೋ ನನ್ನ ಗಂಡ ಕುಡಿತಾನೆ, ನಾನು ಹೆಂಗೆ ಚರ್ಚಿಗೆ ಬರಲಿ? ಅಯ್ಯೋ ನನಗೆ ಎಲ್ಲಡಿಕೆ ಹಾಕೋ ಅಭ್ಯಾಸ ಇದೆ, ಕಡ್ಡಿ ಪುಡಿ ಹಾಕೋ ಅಭ್ಯಾಸ ಇದೆ, ನಾನು ಹೆಂಗೆ ಚರ್ಚಿಗೆ ಬರ್ತೀನಿ ಅಂತ ಕೇಳೋಕೋಬೇಡಿ. ಚರ್ಚ್ ಒಳಗಡೆ ಬಂದಾಗ ಮಾತ್ರ ಹಾಕೋ ಬರಬೇಡಿ, ಮತ್ತು ಕುಡ್ಕೊಂಡು ಬರಬೇಡಿ. ನೀವು ಹಂಗೇನೆ ಬನ್ನಿ, ಪ್ರಾರ್ಥನೆ ಮಾಡಿ, ದೇವ್ರ ಕಾರ್ಯ ಮಾಡ್ತಾರೆ. ಪ್ಲೀಸ್ ಪ್ಲೀಸ್. ನೆಕ್ಸ್ಟ್ ವಾಕ್ಯ ಅದಪ್ಪ, ಬಲೋ ಪೂರ್ಣ ಸಾಧಕ ಹೋಗ್ತದೆ. ನೆಕ್ಸ್ಟ್ ಹೋದಪ್ಪ, ಓದಿ. ಎಂದು ನನಗೆ ಹೇಳಿದ್ದಾನೆ. ಈಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ವ್ಯವಸ್ಥೆಗಳ ವಿಷಯದಲ್ಲಿಯೇ ಹೆಚ್ಚಳ ಮಾಡ್ತಾನೆ. ಇಲ್ಲಿ ನಮಗೆ ನಿರ್ಬಲಾವಸ್ಥೆ ಬಂದಾಗ ನೀವು ಸೋತೋಗ್ಬೇಡಿ ಕಣ್ರಿ. ಯೇಸು ಹೇಳ್ತಾರೆ, ನಿನಗೆ ಬಲ ಇಲ್ವಾ? ನನ್ನ ಬಲನ ನಾನು ನಿನಗೆ ಕೊಡ್ತೀನಿ, ನನ್ನ ಬಲ ನಿನಗೆ ಕೊಡ್ತೀನಿ. ಆದರೆ ನೀನು ಕಾಯಬೇಕು. ಒಂದೇ ಸಲ ನೀನು ದೇವ್ರ ಬಲ ಕೊಡೋದಿಲ್ಲ. ನೀನು ಶುದ್ಧ ಆಗ್ತಾ ಬರಬೇಕು. ನೀನು ಪ್ರಾರ್ಥನೆ ಮಾಡು, ನಿನ್ನ ಬಲಹೀನತೆನ ದೇವ್ರು ತೆಗೆದಾಕ್ತಾರೆ. ಕಾಯಿಲೆ ವಿಷಯದಲ್ಲಿ ಬಲತನ ಇದೆಯೋ? ಹಣಕಾಸಿನ ವಿಷಯದಲ್ಲಿ ಬಲಹೀನತೆ ಇದೆಯಾ? ಸುಸ್ತು ಸಂಕಟಗಳ ವಿಷಯದಲ್ಲಿ ಬಲಹೀನತೆ ಇದೆಯಾ? ನಿಮಗೆ ಮಕ್ಕಳು ಗೌರವದಿಂದ ಮಾತಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಬಲಹೀನತೆ ಇದೆಯಾ? ನಿಮ್ಮ ಸಂಸಾರದ ಪ್ರಾಬ್ಲಮ್ ಬಗ್ಗೆ ಸೋತೋಗಿದ್ದೀರಾ? ನಿಮ್ಮ ಚಟಗಳ ಬಗ್ಗೆ ಸೋತೋಗಿದ್ದೀರಾ? ಸರ್ವಶಕ್ತರಾದ ದೇವರಿಗೆ ಅಪ್ಪ ಕರ್ತನೆ, ನಾನು ಇಂಥ ವಿಷಯದಲ್ಲಿ ನಾನು ಶೋಧನೆಗೆ ಬೀಳ್ತಾ ಇದ್ದೀನಿ, ಇಂಥ ವಿಷಯದಲ್ಲಿ ನಾನು ಶೋಧನೆಗೆ ಗಂಡ ಹೆಂಡತಿ ಜಗಳ ಆಡ್ತಿದ್ದಾಗಲೂ ಕೂಡ, ಅಪ್ಪ ನನ್ನ ಹೆಂಡತಿ ದಿನ ಜಗಳ ಆಡ್ತಾಳಪ್ಪ, ನಾನು ಇಂಥ ಒಂದು ಶೋಧನೆಗೆ ಬೀಳ್ತಾ ಇದ್ದೀನಪ್ಪ, ನನ್ನ ಗಂಡ ಹಿಂಗೆ ಜಗಳ ಆಡ್ತಾನಪ್ಪ, ದಿನ ನಾನು ಇಂಥ ಒಂದು ಶೋಧನೆಗೆ ಬೀಳ್ತಾ ಇದ್ದೀನಪ್ಪ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ ಕಾಪಾಡಿದ್ರೆ, ಪ್ರಾರ್ಥನೆ ಮಾಡೋದಾದರೆ ದೇವರು ನಿಮ್ಮನ್ನು ಅಂತಹ ಬಲಹೀನತೆಯಿಂದ ತೆಗೆದು ಹೊರಗಡೆ ತರ್ತಾರೆ. ಯಾರಲ್ಲ ಏನೇನು ಬಲಹೀನತೆ ಇದೆ ದೇವ್ರ ಹತ್ರ ಕೇಳ್ಕೊಡ. ಹಂಗೆ ಬಲಹೀನತೆ ಆಗಬಾರ್ದು, ಬಿಡ್ತಾ ಬರಬೇಕು. ಅಯ್ಯೋ ದೇವ್ರು ಬಿಡಿಸ್ತಾರೆ ಕಾಯ್ತಾ ಇರಬೇಡಿ, ಬಿಡ್ತಾನು ಬರಬೇಕು. ನಾವು ಶುದ್ಧ ಆಗ್ತಾ ಬರಬೇಕು. ಅಯ್ಯೋ ದೇವರು ಬಿಡಿಸ್ತಾರೆ, ಆ ದೇವರು ಬಿಡಿಸ್ತಾರೆ ತಗೊಂಡಿದ್ರು ಕೂಡ ಅದು ಕೂಡ ಪಾಪನೇ. ದೇವರು ಬಿಡಿಸ್ತಾರೆ, ನಿನಗೆ ಆಸೆ ಇರಬೇಕು ಬಿಡೋಕ್ಕೆ ಏನಾಗಿರ್ಬೇಕು? ನಿಮಗೆ ಆಸೆ ಇರಬೇಕು. ಆ ಬಿಡ್ಲಿಕ್ಕೆ ಆಸೆ ಇಲ್ಲ, ದೇವರು ಬಿಡಿಸ್ಲಿ ಅಂತ ಕಾಯ್ಬೇಡಿ, ನೀವು ಪ್ರಯತ್ನ ಮಾಡೋದು. ನಿಮಗೆ ಆಸೆ ಇದ್ರೆ ಮಾತ್ರ ದೇವರು ಬಿಡಿಸ್ತಾರೆ. ಆಸೆನೂ ಇರಬೇಕು, ಆತ್ಮದಲ್ಲಿ ಭಯನೂ ಇರಬೇಕು. ಆಮೇನ್ ಆತ್ಮದಲ್ಲಿ ಏನಿರಬೇಕು? ಭಯನೂ ಇರಬೇಕು. ಹೌದು, ನಾನು ಪಾಪ ಮಾಡಿದ್ರೆ ನರ್ಕಕ್ಕೆ ಹೋಗ್ಬಿಡ್ತೀನಿ, ನಾ ಕುಡಿದ್ರೆ ನರ್ಕಕ್ಕೆ ಹೋಗ್ಬಿಡ್ತೀನಿ ಹೇಳೋದು ಭಯ ನಮ್ಮಲ್ಲಿ ಇರಬೇಕು ಪ್ರಿಯರೇ. ನಾನು ಇಂಥ ಹೊಲಸು ಪದಗಳನ್ನ ಆಡಿದ್ರೆ, ಗಂಡರ ಜೊತೆ ನಾಯಿ ಥರ ಕಿರಿಕಿರಿ ಮಾಡ್ತಾಯಿದ್ರೆ, ಹೆಂಡತಿ ಜೊತೆ ನಾಯಿ ಥರ ಕಿರಿಕಿರಿ ಮಾಡ್ತಾಯಿದ್ರೆ, ಮಕ್ಕಳ ಜೊತೆ ಹುಚ್ಚುವಾದಂಗೆ ಆಡ್ತಾಯಿದ್ರೆ, ನನಗೆ ಸ್ವರ್ಗ ಇಲ್ಲ ಅಂತ ಹೇಳೋ ಭಾವನೆ ನಮಗೆ ಬರಬೇಕು ಪ್ರಿಯರೇ. ಆವಾಗಲೇ ದೇವ್ರು ಬಿಡಿಸೋದು. ಅಯ್ಯೋ ದೇವ್ರಿಗಿಂತಲೂ ದೊಡ್ಡವಳ ಥರ ಇವ್ರು ಆಡ್ಬಿಟ್ರೆ, ಹಾಗಾದರೆ ದೇವರ ಕೃಪೆಯನ್ನು ಹೊಂದಿರತಕ್ಕಂಥ ಮಕ್ಕಳು ನಾವು. ಹಾಗಾದ್ರೆ ನಾವು ಯಾರು ಗೊತ್ತಾ? ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೀವಿ? ದೇವರ ಕೃಪೆಯನ್ನು ಹೊಂದಿದ್ದೀವಿ. ಹಲ್ಲೆಲೂಯಾ. ನಾವು ಯಾರಾಗಿದ್ದೀವಿ? ದೇವರ ಕೃಪೆಯನ್ನು ಹೊಂದಿರತಕ್ಕಂಥ ಮಕ್ಕಳಾಗಿದ್ದೀವಿ. ಹಲ್ಲೆಲೂಯಾ. ನಮ್ಮ ಹತ್ರ ತಪ್ಪುಗಳು ಬರ್ತಾ ಇದೆ, ಅಪರಾಧಗಳು ಬರ್ತಾ ಇದೆ, ನಾವು ಅದನ್ನ ತಕ್ಷಣ ಒಪ್ಪಿ ಬಿಟ್ಬಿಡ್ತಾ ಇದ್ದೀವಿ, ನಮಗೆ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಆದರೆ ಕ್ರಿಸ್ತನಲ್ಲಿ ನಮಗೆ ಏನಿದೆ? ದೇವರ ಕೇಳಿಸ್ತಾ ಇಲ್ಲ. ಹಲ್ಲೆಲೂಯಾ. ನನಗೆ ಕಪ್ಪೆ ಇದೆ ಅಂತ ಕೇಳ್ತಾ ಇದೆ. ಏನಿದೆ? ಕಪ್ಪೆಯ? ದೇವರ ಕೃಪೆ ಇದೆ. ನಾನೇ ಹೇಳಿದೆ, ನಮ್ಮ ಸಭೆಯಲ್ಲಿ ಒಬ್ಬರು ಕಪ್ಪೆ ಕೊಟ್ಬಿಟ್ರ ಅಂತ. ಹಲ್ಲೆಲೂಯಾ. ದೇವರ ಕೃಪೆ ನಮಗಿದೆ, ಅದಕ್ಕೇನೆ ಹಾಡು ಹೇಳಿದ್ದು, ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನೀನು ಒಂದು ಹೆಜ್ಜೆ ನಡಿಬೇಕಾದ್ರೆ ಕೂಡ ದೇವ್ರ ಕೃಪೆ ಇಲ್ಲ ಅಂದ್ರೆ ನಿನಗೆ ಲಕ್ಕ ಹೊಡ್ಬಿಡ್ತೇವೆ ಗೊತ್ತಾ? ಒಂದು ಬೆರಳು ಅಲ್ಲಾಡಿಸ್ಬೇಕಾದ್ರೆ ದೇವ್ರ ಕೃಪೆ ಇರಬೇಕು, ಬಾಯಲ್ಲಿ ಒಂದು ಮಾತು ಬರಬೇಕಾದ್ರೆ ದೇವ್ರ ಕೃಪೆ ಇರಬೇಕು, ಕಣ್ಣಲ್ಲಿ ನೋಟ ಇರಬೇಕಾದ್ರೆ ದೇವ್ರ ಕೃಪೆ ಇರಬೇಕು. ಇವತ್ತು ನಾವು ರೋಡಲ್ಲಿ ಬಂದಿದ್ದೀವಿ, ಕಾಲು ಮಡ್ಚ್ಕೊಂಡಪ್ಪ ಹೆಣ ಹಿಂಗಾಗ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾನೆ. ಕಾಲು ಎರಡು ಮಡ್ಚೋಗಿದೆ, ಹಿಂಗೆ ಆಗೋಗ್ಬಿಟ್ಟಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾನೆ. ಅವನು ಅಲ್ಲಿ ದೇವ್ರ ಕೃಪೆ ಕಳ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿಗೆ ಮುಗೀತಾ ಒಂದು. ದೇವರ ಕೃಪೆಯನ್ನು ಹೊಂದಿರತಕ್ಕಂಥ ಮಕ್ಕಳು ನಾವು ಕಣ್ರಿ. ನಮ್ಮನ್ನು ಆದಿಲಿ ಬೀದಿಲಿ ಸಾಯಿಸಕ್ಕೆ ಬಿಡೋದಿಲ್ಲ, ನಮ್ಮ ಮನೆಗಳಲ್ಲೇ ನಾವು ಸಾಯ್ತೀವಿ. ಅಲ್ಲಿವರೆಗೂ ನಾವು ದೇವರಿಗೆ ಮೆಚ್ಚಿಯಾಗಿಯೂ ಮೀಸಲಾಗಿಯೂ ಸಜೀವ ಯಜ್ಞವಾಗಿ ನಾವು ನಡಿಬೇಕು. ನಡೆದ್ರೆ ಮಾತ್ರ ನೀವು ಸ್ನೇಹಿತರಾಗ್ತೀರಾ.
Hallelujah. Praise the Lord. ಹಾಗಾದ್ರೆ ದೇವರೇ ನಾವು ಯಾರಲ್ಲಾಗಿದ್ದೀವಿ? ಮಕ್ಕಳಾಗಿದ್ದೀವಂತೆ, ಸ್ನೇಹಿತರಾಗಿದ್ದೀವಂತೆ, ಯಾಜಕರಾಗಿದ್ದೀವಂತೆ, ರಾಜ ವಂಶಸ್ಥರಂತೆ, ಮೀಸಲಾದ ಜನ ಅಂತೆ. ಅಯ್ಯೋ ಇಷ್ಟೆಲ್ಲ ಪದವಿ ಕೊಟ್ಟರು ಕೂಡ ನಾವು ಹೆಂಗಾಡ್ತೀವಿ? ಮನೆಗೆ ಹೋದ್ಮೇಲೆ ಅದೊಂಥರ, ಇಲ್ಲಿ ಬಂದ್ರೆ ಇದೊಂಥರ. ಇಲ್ಲ ಇಲ್ಲ ಇಲ್ಲ, ಮನೇಲೂ ಒಂದೇ ತರ ಇರಿ, ಇಲ್ಲೂ ಒಂದೇ ತರ ಇರಿ. ಆಮೇಲೆ ಮನೆಗೆ ಹೋದ್ಮೇಲೆ ಕೂಡ ಸುಡ್ಬೇಕು. ಆಮೇನ್. ಇವತ್ತು ಸುಮಾರು ಜನ ಏನ್ ಮಾಡ್ತಾ ಗೊತ್ತಾ? ಮನೆಗೆ ಹೋದ್ಮೇಲೆ ಬೇರೆಯವ್ರನ್ನ ಸುಡ್ತಾ ಇದ್ದಾರೆ ಅಷ್ಟೇ. ಅಲ್ಲಲ್ಲಿಯ ಸುಮಾರು ಜನ ಏನ್ ಮಾಡ್ತಿದ್ದಾರೆ? ಮನೆಗೆ ಹೋದ್ಮೇಲೆ ಬೇರೆಯವ್ರನ್ನ ಸುಡ್ತಾ ಇದ್ದಾರೆ. ಕೊನೆ ಪಾಸ್ಟರ್ ಮೇಲೆ ಹೇಳ್ಬಿಡೋದು. ನೋಡಿ, ಕೊಲಸ್ಯ 1:13 ಓದು ಮಗಳೇ, ಓದಿ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಮಗೆ ಬಿಡುಗಡೆ ಆದ್ಮೇಲೆ ಯಾಕೆ ಇನ್ನೂ ಬಂಧನದಲ್ಲಿದ್ದೀರಾ? ಒಬ್ಬೊಬ್ರು ಒಂದೊಂದರ ಬಂಧನದಲ್ಲಿದ್ದೀವಿ ಗೊತ್ತಾ? ಸ್ವಾಮಿ ನೋಡಿ ಅಲ್ಲಿ ಹೇಳ್ತಾರೆ, ಅಂಧಕಾರದ ದೊರೆತನ, ಈ ಲೋಕದಲ್ಲಿರ್ತಕ್ಕಂಥ ದೊರೆತನದಿಂದ ಬಿಡಿಸಿ ಆಗಿದೆ ಕಣ್ರಿ. ಪುನಃ ಹೋಗಿ ಅದಕ್ಕೆ ಬೀಳ್ಬೇಡ್ರಿ. ಕಷ್ಟ. ಅಂಧಕಾರ ದೊರೆತನ ಬಿಡಿಸಿದ ಪ್ರಿಯ ಕುಮಾರನ ರಾಜ್ಯದೊಳಗಡೆ ಸೇರಿಸಿದ್ದಾರೆ. ಆ ಕುಮಾರನಲ್ಲಿ ನಮ್ಮ ಪಾಪ ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ. ನಾವು ಬಿಡುಗಡೆ ಹೊಂದಿರೋದು ಮಕ್ಕಳು ಕಣ್ರಿ. ನಾವ್ಯಾರು? ಬಿಡುಗಡೆಯನ್ನು ಹೊಂದಿರತಕ್ಕಂಥ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ. ನಾವು ಸಾಮಾನ್ಯದವ್ರಲ್ಲ. ನಮ್ಮನ್ನು ಯಾವ ಶಕ್ತಿಗಳು ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿರ್ತಾರಲ್ಲ ಅದ್ರ ಮೇಲೆ ದಾಟ್ಕೊಂಡೋಗಿ ನಿಮ್ಗೆ ಏನಾಗೋದಿಲ್ಲ. ನಿಮ್ಮ ಮನೆ ಎದುರುಗಡೆ ಬಂದು ದೊಡ್ಡ ಆರ್ಡರ್ನೇ ಕಡ್ದ್ಬಿಟ್ಟು ಮಾಟ ಮಾಡಿಡ್ಲಿ, ನಿಮಗೇನಾಗೋದಿಲ್ಲ. ನೀವು ಎದುರುಕೊಂಡ್ರೆ ಗ್ಯಾರಂಟಿ ಆಗ್ತದೆ. ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಎಲ್ಲ ಮಾಟ ಮಂತ್ರದ ಶಕ್ತಿಗಳೇ, ಯೇಸು ನಾಮದಲ್ಲಿ ನನ್ನ ಮನೆಯನ್ನ ಬಿಟ್ಟು ತೊಲಗು ಅಂತೇಳಿ. ಎಲ್ಲ ಅಂಧಕಾರ ಶಕ್ತಿಗಳೇ, ದುಷ್ಟನ ಕಾರ್ಯಗಳೇ, ದುರಾತ್ಮನ ಕಾರ್ಯಗಳೇ, ಯೇಸು ನಾಮದಲ್ಲಿ ನನ್ನ ಮನೆಯನ್ನ, ನನ್ನ ಗಂಡನನ್ನ, ನನ್ನ ಮಕ್ಕಳನ್ನ ಬಿಟ್ಟು ತೊಲಗು ಅಂತೇಳಿ. ಸಭೆಗೆ ವಿರುದ್ಧವಾಗಿ ಕಾರ್ಯ ಮಾಡತಕ್ಕಂಥ ಎಲ್ಲ ಅಂಧಕಾರದ ದೊರೆತನವನ್ನು ಯೇಸು ಸ್ವಾಮಿ ಬಿಡಿಸಿಯಾಗಿದೆ. ನಿನಗಿನ್ನು ಈ ಸಭೆಯ ಮೇಲೆ ಅಧಿಕಾರ ಎಲ್ಲ ಬಿಟ್ಟು ತೊಲಗು ಅಂತೇಳಿ. ನೀವು ಯಾವಾಗ ಅಧಿಕಾರ ತಗೊಳ್ತೀರೋ ಆವಾಗ ಮಾತ್ರ ಬಿಡುಗಡೆ. ಇಲ್ವಾ? ನೀವು ಇನ್ನು ಬಂಧನದಲ್ಲಿದ್ದೀರ ಅಂತ ಅರ್ಥ. ಅಲ್ಲಲ್ಲಿಯ ಹಂಗೆ ಹೇಳ್ಕೊಂಡು ಏಸಪ್ಪ ನನ್ನ ಸೊಸೆದ ಕೈ ಕಾಲು ಮುರಿದು ಹೋಗ ಅಂತ ಹೇಳ್ಬೇಡಿ. ಅದು ಶಾಪ. ಬಿಟ್ಟು ತೊಲಗು ಅಂತೇಳಿ, ಬಿಟ್ಟು ತೊಲಗು ಅಂತೇಳಿ. ಈಗ ಒಬ್ಬ ವ್ಯಕ್ತಿ ಬರ್ತಾರೆ ಪ್ರಿಯರ್, ನಿಮಗೆ ಹೊಡಿಲಿಕ್ಕೆ ಬರಲ್ಲ, ಗಲಾಟೆ ಮಾಡೋ ಬರ್ತಾರೆ. ಆ ವ್ಯಕ್ತಿ ತಪ್ಪಲ್ಲ, ಅದು ಆ ವ್ಯಕ್ತಿ ಒಳಗಡೆ ಇರೋದು ದುರಾತ್ಮ ತಪ್ಪದು. ಅರ್ಥ ಆಗ್ತದೆಯಾ? ಆ ದುರಾತ್ಮನ ಓಡಿಸಿ ಯೇಸು ನಾಮದಲ್ಲಿ ಮೂಗುರಮ್ಮನಿಗೆ ಹಂಗಾಗಿ ಹೋಗಲಿ ಅಂತ ಹೇಳ್ಬಾರ್ದು. ಮೂಗುರಮ್ಮನ ಯೇಸು ನಾಮದಲ್ಲಿ ನಿನ್ನ ಹಸ್ತ ಕೊಪ್ಪಿಸ್ತೀನಿ ಸ್ವಾಮಿ. ಮೂಗುರಮ್ಮನ ಒಳಗಡೆ ಇರೋದ ದುರಾತ್ಮನ ಶಕ್ತಿನ ಯೇಸು ನಾಮದಲ್ಲಿ ತೆಗೆದಾಕ್ತಿದ್ದೀನಿ ಸ್ವಾಮಿ. ಯೇಸುವಿನ ಅಭಿಷೇಕ ಉಳ್ಳ ನಾಮದಲ್ಲಿ ಮೂಗುರಮ್ಮ ನನ್ನ ಜೊತೆಲೆ ಫ್ರೆಂಡ್ಶಿಪ್ ಮಾಡಬೇಕು ಸ್ವಾಮಿ. ಯೇಸು ಸ್ವಾಮಿ ಮೂಗುರಮ್ಮ ರಕ್ಷಣೆ ಹೊಂದ್ಬೇಕಪ್ಪ. ಹಿಂಗ್ ಮಾಡಿ ನಾವೇನ್ ಮಾಡೋದು ಗೊತ್ತಾ? ನೀನು ಆಕ್ಸಿಡೆಂಟ್ ಆಗಿ ಬಂದ್ಬಿಡು, ನೀನು ಹಂಗಾಗ್ಲಿ. ಯೇಸು ಸ್ವಾಮಿ ನೋಡ್ಕೊಳ್ತಾರೆ. ಯೇಸು ಸ್ವಾಮಿಯನ್ನು ನೋಡ್ಕೊಳ್ಳೋದಿಲ್ಲ. ಯೇಸು ಸ್ವಾಮಿ ಸಿಲುಬೆ ಮೇಲೆ ಮೊಳೆ ಹೊಡೆದವ್ರನ್ನೇ ಕ್ಷಮಿಸಿರ್ಬೇಕಾದ್ರೆ ನೀವು ಹೇಳ್ಬಿಟ್ಟ ಮಾತ್ರಕ್ಕೆ ಅವ್ರು ಸಾಪ್ ಹಾಕ್ಬಿಡ್ತಾರ? ಅವ್ರೇನು ಸಪ್ಪಿಸ್ಬಿಡ್ತಾರ? ಯೇಸು ಸ್ವಾಮಿನ ಸಿಲುಬೆ ಮೇಲೆ ಹಾಕಿದವ್ರನ್ನ ಕ್ಷಮಿಸಿದಾರಂತೆ. ಇನ್ನು ನಿನ್ನ ಇದು ಮಾಡ್ತಾರಪ್ಪ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಸುಮ್ಮನೆ ಬಾಯಲ್ಲಿ ಶಾಪ ಹಾಕಬೇಡಿ. ಯೇಸು ಸ್ವಾಮಿ ನೋಡ್ಕೊಳ್ತಾರೆ ಅಂತ ಹೇಳ್ಬೇಡಿ. ಯೇಸು ಸ್ವಾಮಿ ನೋಡ್ಕೊಳ್ತಾರೆ ಹೆಂಗೆ ಗೊತ್ತಾ? ಅವರು ನಮ್ಮ ಚರ್ಚಿಗೆ ಬರಲಿ, ಅವರು ರಕ್ಷಣೆ ಹೊಂದಲಿಂದಲೇ ದೇವ್ರು ಕೊಡೋದು. ಯಾವ ಮನುಷ್ಯರಿಗೆ ಶಿಕ್ಷೆ ಕೊಡೋದು ದೇವ್ರು ನಮ್ಮ ದೇವರಲ್ಲ. ನಮ್ಮ ದೇವರು ಪ್ರೀತಿಸುವಂಥ ದೇವರು. ಆಗ ಶಿಕ್ಷೆ ಯಾರಿಂದ ಬರ್ತದೆ ಗೊತ್ತಾ? ಸೈತಾನಿಂದ ಬರ್ತದೆ ಅಷ್ಟೇ. ನಮ್ಮ ದೇವರು ಯಾರಾಗಿದ್ದಾರೆ? ಪ್ರೀತಿಸುವಂಥ ದೇವರಾಗಿದ್ದಾರೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾರಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾರಿ. ಇನ್ನೂ ನೀವು ಪ್ರೀತಿ ಮಾಡ್ತಾ ಬನ್ನಿ, ನಿಮ್ಮ ಮನೇಲಿ ಒಂದೊಂದೇ ಅಭಿವೃದ್ಧಿ ಆಗ್ತಾ ಬರ್ತದೆ. ನಿನ್ನ ಎದುರುಗಡೆ ಕಾಣುವಂಥ ವ್ಯಕ್ತಿನ ನೀವು ಪ್ರೀತಿ ಮಾಡಲಿಲ್ಲ, ಎದುರುಗಡೆ ಕಾಣದ ಗಂಡನನ್ನೇ ಪ್ರೀತಿ ಮಾಡಲಿಲ್ಲ, ಎದುರುಗಡೆ ಕಾಣದ ಹೆಂಡತಿನೇ ಪ್ರೀತಿ ಮಾಡಲಿಲ್ಲ ಅಂದರೆ ನೀನು ಕಾಣದಿರೋದ ದೇವ್ರನ್ನ ಪ್ರೀತಿ ಮಾಡ್ತೀಯಾ? ನಿನ್ನ ಪ್ರೀತಿನ ಜನಗಳ ಮಧ್ಯದಲ್ಲಿ ಮೊದಲು ತೋರಿಸು, ಸಭೆಯಲ್ಲಿ ತೋರಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಾಗಾದ್ರೆ ನಮ್ಮನ್ನ ಎಲ್ಲ ಅಂಧಕಾರ ಲೋಕದ ಬಿಡಿಸಿರ್ತಕ್ಕಂಥ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಇನ್ನೊಂದು 1 ಯೋಹಾನ 4:4, 1 ಯೋಹಾನ 4:4 ಕೊನೆಯ ವಾಕ್ಯ, 1 ಯೋಹಾನ 4:4. ಓದಿ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಯಾರಿಂದ ಹುಟ್ಟಿದ್ದೀರಾ ಅಂತ ನೀವು? ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಆ ಸುಳ್ಳು ಪ್ರವಾದಿಗಳನ್ನ ಜಯಿಸಿರ, ಸುಳ್ಳು ಹೇಳದ ಜನಗಳು, ಮೋಸ ಮಾಡೋದ ಜನಗಳು, ಅನ್ಯಾಯ ಮಾಡೋದ ಜನಗಳನ್ನ ನೀವು ಜಯಿಸಿದ್ದೀರ ಕಣ್ರಿ. ಹೆಂಗ್ ಗೊತ್ತಾ, ನೀವು ಬೈಬಲ್ ವಾಕ್ಯ ವಾರ ವಾರ ಕೇಳ್ತಾ ಇದ್ದೀರಿ, ಅದರಿಂದ ನೀವು ಜಯಿಸ್ಬೋದು ಆರಾಮಾಗಿ. ಯಾವುದು ಸುಳ್ಳು, ಯಾವುದು ಮೋಸ, ಯಾವುದು ತಟವಟ, ಯಾವುದು ವಂಚನೆ ನಿಮಗೆ ಗೊತ್ತಾಗ್ತದೆ, ಗ್ಯಾರಂಟಿ ಗೊತ್ತಾಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಗ್ಯಾರಂಟಿ ಗೊತ್ತಾಗ್ತದೆ. ನೋಡಿ ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ರಿ. ಹೆಂಗ್ ದೇವರಿಂದ ಹುಟ್ಟಿದವರು ನಾನು ಆಗಲಿ ಹೇಳಿದೆ, ಯಾರು ಆತನ ಅಂಗೀಕರಿಸಿದರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗ ಅಧಿಕಾರ. ಯಾವ ಥರ ನಂಬಬೇಕು ಅಂತ ಹೇಳಿದೆ? ಯಾವ ಥರ ನಂಬಬೇಕು ಅಂತ ಹೇಳಿದೆ? ಯೇಸು ಸ್ವಾಮಿ ಸತ್ತು 3ನೇ ದಿವಸ ನನಗೋಸ್ಕರ ರಕ್ಷಕನು, ಒಡೆಯನು, ದೇವರು ಆಗಿ ಎದ್ದು ಬಂದಿದೆ ಅಂತ ನಂಬಬೇಕು. ನೀವು ನಂಬಲಿಲ್ವಾ, ಚರ್ಚಿಗೆ ಬಂದರೂ ವೇಸ್ಟ್. ಏನಂತ ನಂಬಬೇಕು? ಯೇಸು ಸ್ವಾಮಿ ಸತ್ತು ಹಲ್ಲೆಲೂಯಾ, ರಕ್ಷಕನಾಗಿ, ಒಡೆಯನಾಗಿ, ದೇವರಾಗಿ ಬಂದಿರ ನಂಬಿದ್ರೆ ಮಾತ್ರ ನಿಮಗೆ ರಕ್ಷಣೆ ಕಾಣುತ್ತೆ. ಇಲ್ಲ ಚರ್ಚಿಗೆ ಬಂದು ಕೂತ್ಕೊಂಡು ಚಾಪೆ ಬಿಸಿ ಆಗ್ತದೆ ಅಷ್ಟೇ. ನಂಬಿಕೆ ಯಾವ ಥರ ನಂಬಬೇಕು? ಏಸಪ್ಪ ನನಗೆ ರಕ್ಷಕ, ಒಡೆಯನಾಗಿ ನನಗೋಸ್ಕರ ಸತ್ತು 3 ದಿವಸ ಇದ್ದ ಅಂತ ನಂಬಬೇಕು ನಾವು. ಹಲ್ಲೆಲೂಯಾ. ಯಾಕಂದರೆ ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರನ್ನು ಹುಟ್ಟಿದವರ, ಲೋಕದಲ್ಲಿರೋರಿಗಿಂತ ನಿಮ್ಮಲ್ಲಿ ಇರುವಾತನು ಹೆಚ್ಚಿನವನು. ನಿಮ್ಮ ಒಳಗಡೆ ಇದ್ದಾರೆ ನೋಡಿ ಸ್ವಾಮಿ, ಅವರು ಲೋಕದಲ್ಲಿರುವಂಥ ಎಲ್ಲ ದೇವತೆಗಳಿಗಿಂತ ದೊಡ್ಡ ದೇವರು ಯೇಸು ಅಂತ ನಾವು ಯಾಕಂತ ಹೇಳ್ತೀವಿ. ಅವರು ಇಡೀ ಪ್ರಪಂಚದ ಎಲ್ಲ ಕಡೆಯಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಒಂದು ಕಡೆ ಇಲ್ಲಿ ಭಾರತ ದೇಶದಲ್ಲಿ ಇದ್ದಾರೆ, ಇಂಗ್ಲೆಂಡಲ್ಲಿ ಇಲ್ಲ, ಇಂಗ್ಲೆಂಡಲ್ಲಿದ್ದಾರೆ, ಅಮೇರಿಕಾದಲ್ಲಿಲ್ಲ, ಅಮೇರಿಕಾದಲ್ಲಿ ಇದ್ದರೆ ಚೈನಾದಲ್ಲಿ ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲ ಕಡೆಯಲ್ಲೂ ನಮ್ಮ ದೇವರು ಇರುವಂಥ ಕಾರಣಕ್ಕೋಸ್ಕರ ನಾವು ಹೇಳ್ತೀವಿ ನಮ್ಮ ದೇವರು ದೊಡ್ಡವರು ಅಂತೇಳಿ. ಹಲ್ಲೆಲೂಯಾ. ದೇವರು ದೊಡ್ಡವರು ನಾವು ಹೇಳ್ತೀವಿ, ಯಾಕಂದರೆ ಎಲ್ಲ ಕಡೆಯಲ್ಲಿ ಇರುವಂಥ ಒಂದು ಕಾರಣಕ್ಕೋಸ್ಕರ. ಹಾಗಾದರೆ ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ಕ್ರಿಸ್ತನಲ್ಲಿ ಏನೇನಾಗಿದ್ದೀವಿ? ಮೊದಲನೇದಾಗಿ ಹಲೋ ಎಲ್ಲ ಕೇಳಿ, ಮೊದಲನೇದಾಗಿ ಏನಾಗಿದ್ದೀವಿ? ನಾವು ಯಾರಾಗಿದ್ದೀವಿ? ದೇವರ ಮಕ್ಕಳಾಗಿದ್ದೀವಿ. ನೆಕ್ಸ್ಟ್ ಏನಾಗಿದ್ದೀವಿ? ಕ್ಷಮಿಸಲ್ಪಟ್ಟಂತ ಮಕ್ಕಳಾಗಿದ್ದೀವಿ. ಸೈತಾನ ಒಂದು ಹೇಳ್ತಾನೆ, ನೀ ಭಾಳ ದೇವರ ಮಗಳು ಅಂತ ಹೇಳಿದಾಗ, ನನ್ನ ಏಸಪ್ಪ ಕ್ಷಮಿಸಿದ್ದಾರೆ ಅಂತ ಹೇಳ್ತೀರಾ. ನೆಕ್ಸ್ಟ್ ಏನಾಗಿದ್ದೀರಾ? ದೇವರಲ್ಲಿ ಪಾಲುದಾರರಾಗಿದ್ದೀರಾ. ಯಾರಾಗಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿಂದ ನೆಕ್ಸ್ಟ್ ಏನಾಗಿದ್ದೀರಾ? ಸ್ನೇಹಿತರಾಗಿದ್ದೀರಾ. ನೀವು ಸಾಮಾನ್ಯದವರಲ್ಲ, ನೀವು ಸ್ನೇಹಿತರು ಕಣ್ರಿ. ಹಲ್ಲೆಲೂಯಾ. ನೆಕ್ಸ್ಟ್ 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 ಹೇಳಿ. ರಾಜವಂಶಸ್ಥರಾಗಿದ್ದೀರಾ. ಯಾರು? ರಾಜವಂಶಸ್ಥರು, ಮೀಸಲಾದ ಜನಾಂಗವು. ಹಲ್ಲೆಲೂಯಾ. ದೇವರ ಪ್ರಜೆಗಳು. ಏನೆಲ್ಲ ಆಗಿದ್ದೀರ ನನಗಂತೂ ಗೊತ್ತಿಲ್ಲ ಕಣಪ್ಪ, ನನಗೆ ಇವತ್ತೇ ಗೊತ್ತಾಗಿದ್ದು. ಆಯ್ತಾ? ದೇವರ ಕೃಪೆಯನ್ನು ಹೊಂದಿರತಕ್ಕಂಥ ಮಕ್ಕಳು ಕಣ್ರಿ, ದೇವರ ಆತ್ಮನಿಂದ ರಕ್ಷಿಸಲ್ಪಟ್ಟವರು ಕಣ್ರಿ. ಎಲ್ಲ ಲೋಕದ ಅಂಧಕಾರ, ಸೈತಾನನ ಎಲ್ಲ ಬಂಧನದಿಂದ ಬಿಡಿಸಲ್ಪಟ್ಟು ನೀವು ದೇವರ ಮಕ್ಕಳಾಗಿದ್ದೀರ ಕಣ್ರಿ. ಇವತ್ತು ನಿಮ್ಮ ವಿರುದ್ಧವಾಗಿ, ನಿಮ್ಮಲ್ಲಿ ಒಳಗಡೆ ಇರುವ ದೇವರು ದೊಡ್ಡವನಾಗಿರೋ ಕಾರಣಕ್ಕೋಸ್ಕರ ನಿಮ್ಮ ವಿರುದ್ಧವಾಗಿ ಯಾರೇ ಮಾಟ, ಕೂಟ, ತಂತ್ರ ಮಾಡಿದ್ರು ಕೂಡ ನಿಮ್ಮನ್ನು ಮುಟ್ಟಕ್ಕಾಗೋದಿಲ್ಲ. ಭಯಪಡಬೇಡಿ. ಭಯಪಟ್ಟರೆ ಸೋಲು ಅನುಭವಿಸ್ತೀರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ದೇವರಲ್ಲಿ ನಾವು ಯಾರಾಗಿದ್ದೀವಿ ಅಂತಂದರೆ ಇನ್ನು ಮುಂದೆ ಕೇಳಿ, ನಾನು ದೇವರ ಮಗಳು, ನನ್ನ ಮುಟ್ಲಿಕ್ಕೆ ನಿನ್ನ ಕೈಲಿ ಆಗೋದಿಲ್ಲ. ದೇವರು ಮಗ, ನನ್ನ ಕೈಲಿ ಮುಟ್ಟಕ್ಕಾಗೋದಿಲ್ಲ. ನೀವು ಎಲ್ಲಿವರೆಗೆ ಹೇಳ್ತೀರೋ ಅಲ್ಲಿವರೆಗೂ ನಿಮಗೆ ರಕ್ಷಣೆ ಇದೆ. ಯಾವ ಥರ ನಂಬಬೇಕು? ಯೇಸು ಸ್ವಾಮಿ ಸತ್ತು ರಕ್ಷಕನಾಗಿಯೂ ನನಗೋಸ್ಕರ ಹಂಗೆ ನಂಬಿದ್ರೆ ಮಾತ್ರ ನಿಮಗೆ ರಕ್ಷಣೆ, ನಿತ್ಯ ಜೀವ. ಹಾಗಿದ್ರೆ ಎಲ್ಲ ನಂಬಿದಿರ್ತಾನೆ ಎಲ್ಲರೂ. ಹಾಗಾದ್ರೆ ನೀವೆಲ್ಲ ದೇವ್ರ ಮಕ್ಕಳೇ, ನಾನು ದೇವ್ರ ಮಗ. ಹಲ್ಲೆಲೂಯಾ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ನಮ್ಮನ್ನು ಸೈತಾನ ಬಂದು ನೀನು ದೇವ್ರ ಮಗಳೇ ಅಲ್ಲ, ನೀ ಚರ್ಚಿಗೆ ಯಾಕೆ ಹೋಗ್ತಾ ಇದೆಯಾ, ಅದು ಫಾರಿನ್ ದೇವರು, ನೀನು ಅಲ್ಲಿಗೆ ಯಾಕೆ ಹೋಗ್ತೀಯಾ, ನಮ್ಮ ಕುಲ ಬಿಟ್ಟು ಹೋಗ್ತೀಯಾ ಅದೆಲ್ಲ ಹೇಳಿ ಸೈತಾನ ತಡೆ ಮಾಡ್ತಾನೆ ಸ್ವಾಮಿ. ಇಲ್ಲ ಸ್ವಾಮಿ, ನಾನು ಕ್ರಿಸ್ತನಲ್ಲಿ ಅವರ ಪ್ರೀತಿಯ ದೇವರ ಮಗನಾಗಿದ್ದೀನಿ, ಅವರ ರಾಜವಂಶಸ್ಥನಾಗಿದ್ದೀನಿ. ಈ ಥರ ಎಷ್ಟೋ ಪಾಯಿಂಟ್ಗಳನ್ನು ನಾನು ಇವತ್ತು ಹೇಳಿದ್ದೀನಿ ಸ್ವಾಮಿ. ಇದರ ಪ್ರಕಾರ ನಾವು ಕ್ರಿಸ್ತರಲ್ಲಿ ಬೇಕಾಗಿರುವಂಥ ವ್ಯಕ್ತಿಗಳಾಗಿದ್ದೀವಿ ಸ್ವಾಮಿ. ನಮ್ಮನ್ನು ನೀನು ಆಶೀರ್ವದಿಸು, ಬಲಪಡಿಸು. ಸೈತಾನ ಬಂದ್ಬಿಟ್ಟು ಹೇಳ್ತಾನೆ, ನೀನು ಆ ಥರ ಮಾಡ್ತಿದ್ದೆ, ಈ ಥರ ಮಾಡ್ತಿದ್ದಾಗ ನಾನು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇನೆ ಅಂತ ನಮಗೆ ಧೈರ್ಯದಲ್ಲಿ ಹೇಳಲಿಕ್ಕೆ ಸಹಾಯ ಕೊಡಪ್ಪ. ಅಪ್ಪ, ನಮ್ಮನ್ನು ಇಷ್ಟರವರೆಗೆ ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸು, ನಿನ್ನ ರಾಜ್ಯದ ಮಹಿಮೆಗಾಗಬೇಕು. ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮ ಸಹಾಯದಿಂದ ಬೇಡಿ ಬಂದು ತಂದೆ. ಆಮೇನ್ ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್.